ಹಲೋ ಮಕ್ಕಳ, ನಮಸ್ಕಾರ. ಎಲ್ರಿಗೂ ಹೇಗಿದ್ದೀರಿ ಎಲ್ರು? ಹೌ ಆರ್ ಯು ಆಲ್ ಡೂಯಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್? ಎಸ್ ಮಕ್ಕಳ, ಬೋರ್ಡ್ ಎಕ್ಸಾಮ್ಸ್ಗೆ ಪ್ರಿಪರೇಷನ್ಸ್ ಮಾಡ್ಕೊಳ್ತಿರ್ತೀರಿ. ಅದ್ರ ಮಧ್ಯ KCET ಎಕ್ಸಾಮ್ಸ್ಗೆ ಅಪ್ಲಿಕೇಶನ್ ಫಾರ್ಮ್ ನ ಫಿಲ್ ಮಾಡೋದಕ್ಕೆ ಇವತ್ತಿಂದ ಶುರು ಆಗ್ತಿದೆ. ದಟ್ ಈಸ್ January 17th ಅಂಡ್ February 17th ಇಸ್ ದ ಲಾಸ್ಟ್ ಡೇಟ್ ಟು ಫಿಲ್ ದ ಫಾರ್ಮ್. ಮಕ್ಕಳ, ಒಂದು ತಿಂಗಳು ಟೈಮ್ ಇದೆ ಅಂಡ್ ಈ ಒಂದು ತಿಂಗಳಲ್ಲಿ ಮಕ್ಕಳ ನೀವು ಅಪ್ಲಿಕೇಶನ್ ಫಾರ್ಮ್ ನ ಫಿಲ್ ಮಾಡಬೇಕು. ಅಂಡ್ ಕೆಲವು ಮಕ್ಕಳು ಆಲ್ರೆಡಿ ಶುರು ಮಾಡಿರ್ತೀರಿ, ಕೆಲವರು ಫಿಲ್ ಕೂಡ ಮಾಡಿರ್ಬೋದು. ಯಾರ್ಯಾರು ಈಗ ಫಿಲ್ ಮಾಡಬೇಕು ಅನ್ಕೊಂಡಿರ್ತೀರಿ ಮಕ್ಕಳ, ಅವ್ರಿಗೆ ಈ ವಿಡಿಯೋ ಖಂಡಿತ ಹೆಲ್ಪ್ ಆಗುತ್ತೆ. ಯಾಕೆ ಅಂದ್ರೆ ಮಕ್ಕಳ, ನಿಮ್ಮ ಸೀನಿಯರ್ ಆದಂತ ವೆಂಕಟ್ ನಾಥ್, ಸೊ ನಾನು ವೆಂಕಟ್ ಅಂತ ಕರಿತೀನಿ ಯೂಶುವಲಿ. ಸೊ ವೆಂಕಟ್ ನಾಥ್ ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ, ಗೈಡ್ ಮಾಡ್ತಾರೆ. ಯಾಕಂದ್ರೆ ಒಬ್ಬ ಸ್ಟೂಡೆಂಟ್ ಕಷ್ಟ ಸ್ಟೂಡೆಂಟ್ಗೆ ಗೊತ್ತಾಗುತ್ತೆ. ಸೊ ನಾವು ಎಷ್ಟೇ ಹೇಳಿದ್ರು ಏನೇ ಹೇಳಿದ್ರು ಮಕ್ಕಳ, ವಿ ಆರ್ ನಾಟ್ ದ ಒನ್ಸ್ ಹೂ ಆರ್ ಫೇಸಿಂಗ್ ರೈಟ್ ನೌ. ಸೊ ಲಾಸ್ಟ್ ಇಯರ್ ಅವರೇ ಆದಂತ ಟ್ರಬಲ್ಗಳನ್ನ ಫೇಸ್ ಮಾಡಿದ್ದಾರೆ. ಅಂಡ್ ಅವ್ರು ಯಾವ ರೀತಿ ಟ್ರಬಲ್ ಫೇಸ್ ಮಾಡಿದ್ರು, ಅದಕ್ಕೆ ಯಾವ ರೀತಿ ಸೊಲ್ಯೂಷನ್ಸ್ ನ ಫೈಂಡ್ ಔಟ್ ಮಾಡ್ಕೊಂಡು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ಲಾಸ್ಟ್ ಅಲ್ಲಿ ಕಾಲೇಜ್ ಸೇರ್ಕೊಳ್ಳೋ ತನಕ ಯಾವ ರೀತಿ ಅವರ ಏನು ಟೈಮ್ ನಡೀತು ಅಂತ ನಿಮ್ಗೆ ಗೊತ್ತಾಗತ್ತೆ ಮಕ್ಕಳ. ಯು ವಿಲ್ ಬಿ ಗೆಟಿಂಗ್ ದ ಕಂಪ್ಲೀಟ್ ಗೈಡ್ ಲೈನ್ಸ್ ಫ್ರಮ್ ವೆಂಕಟ್ ಟುಡೇ. ಅಂಡ್ ಅವ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತಾ ಹೋದ್ರೆ ಮಕ್ಕಳ, ಈಸ್ ಅ PW ಸ್ಟೂಡೆಂಟ್ ಫ್ರಮ್ ದ ಪಾಸ್ಟ್. ಲೈಕ್ ಲಾಸ್ಟ್ ಇಯರ್ ಬಿಟ್ಬಿಡೋಣ, ಅಂದ್ರೆ ಲಾಸ್ಟ್ 4 months ಬಿಟ್ರೆ ಅದಕ್ಕಿಂತ ಮುಂಚೆ ಮಕ್ಕಳ ಒನ್ ಅಂಡ್ ಹಾಫ್ ಇಯರ್ ತನಕ ನಮ್ಮ ಜೊತೆ ಓದಿದ್ದಾರೆ. ಸೊ ಅವರು ಆಕ್ಚುಲಿ ಬಂದು ಲಕ್ಷ್ಯ JEE ಸ್ಟೂಡೆಂಟ್. ಸೊ JEE ಮೇನ್ಸ್ಗೆ ಪ್ರಿಪರೇಷನ್ಸ್ ಮಾಡ್ಕೊಳ್ತಾರೆ. ಬಟ್ ಏನು ಅವ್ರಿಗೆ 87% ಬರುತ್ತೆ. ಯಾಕೆ ಇದು ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದ್ರೆ ಮಕ್ಕಳ, ಯಾರ್ಯಾರು JEE ಮೇನ್ಸ್ ಪ್ರಿಪರೇಷನ್ಸ್ ಮಾಡ್ಕೊಳ್ತಿರ್ತೀರಿ ಅವರು ಅಲ್ಲಿ ಒಳ್ಳೆ ಪರ್ಸೆಂಟೈಲ್ ಬರಲಿಲ್ಲ, ಒಳ್ಳೆ ರ್ಯಾಂಕ್ ಬರಲಿಲ್ಲ, ಅಥವಾ ನೀವೇನೋ ಏನಾದರೂ ಅತಿ ಹತ್ತಿರದಲ್ಲಿ ಬಂದು ಕ್ವಾಲಿಫೈ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, KCET ಎಕ್ಸಾಮ್ಸ್ ಅಲ್ಲಿ ಒಳ್ಳೆ ರ್ಯಾಂಕ್ ತಗೋಬಹುದು. ಯಾಕಂದ್ರೆ ಅವ್ರಿಗೆ ರ್ಯಾಂಕ್ ಬಂದಿರೋದು ಮಕ್ಕಳ 2988 2988 ರ್ಯಾಂಕ್ ಬಂದಿದೆ. ಅಂಡ್ ಅವರು ಇವತ್ತು BMS ಕಾಲೇಜಲ್ಲಿ ಮಕ್ಕಳ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್ ತಗೊಂಡು ಓದ್ತಾ ಇದ್ದಾರೆ. ಸೊ ಅರ್ಥ ಆಯ್ತಲ್ಲ. ಸೊ JEE ಮೇನ್ಸ್ ಕ್ಲಿಯರ್ ಆಗಲಿಲ್ಲ ಅನ್ನೋ ಕಾರಣಕ್ಕೆ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಮಕ್ಕಳ. ಸೊ KCET ಕೂಡ ಒಳ್ಳೆ ರ್ಯಾಂಕ್ ತಗೋಬಹುದು. ಅಂಡ್ ಇನ್ನೊಂದು ವಿಷಯ ಏನಂತಂದ್ರೆ, ಈಸ್ ಅ ಕಂಪ್ಲೀಟ್ ಪ್ಯಾಕೇಜ್. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಈ ವಾಸ್ ಅ ಡ್ರಾಪರ್. ಸೊ ಡ್ರಾಪರ್ ಆಗಿದ್ರು, JEE ಮೇನ್ಸ್ ಪ್ರಿಪರೇಷನ್ಸ್ ಮಾಡ್ಕೊಂಡು ಅಲ್ಲಿ ಅವ್ರು ಅನ್ಕೊಂಡಿದ್ದು ರಿಸಲ್ಟ್ಸ್ ಬರಲಿಲ್ಲ. ಆಕ್ಚುಲಿ ಫಸ್ಟ್ ಟೈಮ್ KCET ಎಕ್ಸಾಮ್ಸ್ ಬರೆದಾಗ 22,000 ಆಡ್ ರ್ಯಾಂಕಿಂಗ್ ಬಂದಿತ್ತು, ಹೌದಲ್ಲ? ಸೊ 22,000 ಆಡ್ ರ್ಯಾಂಕಿಂಗ್ ಬಂದಿತ್ತು. ಅದಾದ್ಮೇಲೆ and I got 96 percentile in JEE mains in drop year. I got 87 percentile in 12th and ಓಕೆ. Yeah. ಸೊ ಫಸ್ಟ್ ಟೈಮ್ ಬರ್ದಾಗ 87. Yeah. ಓಕೆ. ಸೊ ನೋಡಿ, ಫಸ್ಟ್ ಟೈಮ್ ಬರ್ದಾಗ 87% ಬಂದಿತ್ತು. ಸೊ ಡ್ರಾಪ್ ಇಯರ್ ತಗೊಂಡಾಗ ಫಸ್ಟ್ ಅಟೆಂಪ್ಟ್ ಅಲ್ಲ ಸೆಕೆಂಡ್ ಅಟೆಂಪ್ಟ್ ಅಲ್ಲ ಬಂದಿದ್ದು? first attempt. ಫಸ್ಟ್ ಅಟೆಂಪ್ಟ್ ಅಲ್ಲಿ 96% ಬಂದಿತ್ತು. ಸೊ ಅದಾದ್ಮೇಲೆ ಅವ್ರಿಗೆ ಓಕೆ, ಸೊ ಅವ್ರಿಗೆ ಅನ್ಸಿದೆ, ಇಲ್ಲಪ್ಪ ನಾನು KCET ಎಕ್ಸಾಮ್ಸ್ಗೆ ಪ್ರಿಪರೇಷನ್ ಸ್ವಲ್ಪ ಸೀರಿಯಸ್ ಆಗಿ ಮಾಡ್ಕೊಂಡ್ರೆ ಒಳ್ಳೆ ಕಡೆ ಸೀಟ್ ಸಿಗುತ್ತೆ ಅಂತ. ಅದೇ ರೀತಿ ಅವ್ರಿಗೆ ನಾನು ಹೇಳ್ದಾಗೆ 2988 ರ್ಯಾಂಕ್ ಬಂದಿದೆ. ಸೊ ಈಸ್ ಅ ಕಂಪ್ಲೀಟ್ ಪ್ಯಾಕೇಜ್. ಯಾಕಂದ್ರೆ ತುಂಬಾ ಜನ ಮಕ್ಕಳಿಗೆ ಅನಿಸ್ಬೋದು, ಸೊ ಈ ವರ್ಷ ನಾನು ಕಷ್ಟಪಟ್ಟು ಓದಿದೆ, ನನ್ಗೆ ಆಗಲಿಲ್ಲ ಅಂತೇಳಿ. ಬಟ್ ಯಾವುದೇ ಕಾರಣಕ್ಕೂ ಮಕ್ಕಳ, ನೀವೆಲ್ಲ ಡೋಂಟ್ ಲೂಸ್ ಯುವರ್ ಹಾರ್ಟ್. ಯು ಹ್ಯಾವ್ ಗಾಟ್ ಟೈಮ್ ಸೊ ಟು ಪ್ರೂವ್ ಯುವರ್ ಸೆಲ್ಫ್. ಆ್ಯಂಡ್ ನಿಮ್ಗೆ ಯಾವ ಕಾಲೇಜ್ ಬೇಕು ಅದನ್ನು ತಗೊಳ್ಳೋದು ಕೂಡ ಟೈಮ್ ಇದೆ. ಸೊ ಯೋಚನೆ ಮಾಡಬೇಡಿ ಮಕ್ಕಳ. ಸೊ ಟೇಕ್ ಹಿಮ್ ಆಸ್ ಅನ್ ಇನ್ಸ್ಪಿರೇಷನ್. ಓಕೆ. ಅಂದ್ರೆ ಅದೇ ರೀತಿ ಪಾತ್ನ ಫಾಲೋ ಮಾಡಬೇಕು ಅಂತ ಏನಿಲ್ಲ. ಸೊ ಈ ವರ್ಷ ಕೂಡ ಓದಿ ಒಳ್ಳೆ ರ್ಯಾಂಕ್ ತಗೊಳ್ಳಿ. ಇಲ್ಲ ಅಂತಂದ್ರೂ ಕೂಡ ಯು ಗಾಟ್ ಟೈಮ್. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿರಾಸೆ ಪಡ್ಕೊಂಡು ಮಕ್ಕಳ ಸುಮ್ಮನೆ ಬೇಜಾರಾಗಿ ಲೈಫ್ ಮುಗ್ದೋಯ್ತು ಅಂತ ಅನ್ಕೋಬೇಡಿ. ಆಲ್ವೇಸ್ ಗಾಟ್ ಟೈಮ್ ಟು ಎಸ್ಟಾಬ್ಲಿಷ್ ಯುವರ್ ಸೆಲ್ಫ್. ಸೊ ಪ್ರೂವ್ ಯುವರ್ ಸೆಲ್ಫ್. ಓಕೆ ಮಕ್ಕಳ. ಸೊ ಅದ್ರ ಬಗ್ಗೆ ಸಾಕು ಇವಾಗ. ಸೊ ಮೇಜರ್ ಪರ್ಪಸ್ ಏನಿಗೆ ಬಂದಿದ್ದೀವಿ ಇವತ್ತು ಅಂತಂದ್ರೆ, ಅಪ್ಲಿಕೇಶನ್ ಫಾರ್ಮ್ ನ ಫಿಲ್ ಮಾಡೋದು ಹೇಗೆ ಅಂತ ಹೇಳ್ಕೊಡೋದಕ್ಕೆ. ಓಕೆ. ಸೊ ಶುರು ಮಾಡೋಣ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋದನ್ನ. ಸೊ ವೆಂಕಟ್, ಓವರ್ ಟು ಯು. ಸೊ ನೀವು ಲಾಸ್ಟ್ ಇಯರ್ ಅಪ್ಲಿಕೇಶನ್ ಫಾರ್ಮ್ ನ ಫಿಲ್ ಮಾಡ್ತಾ ಬಂದ್ರಿ. ಓಕೆ. ಸೊ ಆಕ್ಚುಲಿ ಬಂದು ಯಾವ ವೆಬ್ಸೈಟ್ ಹೋಗಿ ನಾವು ಫಾರ್ಮ್ ಫಿಲ್ ಮಾಡಬಹುದು, ಯಾವ ರೀತಿ ಮಾಡಬಹುದು? So actually, ಓಕೆ. so you go to kea.kr.nic.in 2026. ನಿಧಾನಕ್ಕೆ ಹೇಳೋಣ. ಸೊ ಅವ್ರಿಗೆ ಇದಾಗಿ ಬರಲಿ. ನೋಡಿ ಮಕ್ಕಳ, ಇಲ್ಲಿ ಬರ್ದಿದೆ kea.kr.nic.in 2026. ಓಕೆ, ಇದಕ್ಕೆ ಹೋಗ್ಬೇಕು. ಅದಾದ್ಮೇಲೆ ಹೋಮ್ ಪೇಜ್ ಇದೆ. ಸೊ ಹೋಮ್ ಪೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದಾದ್ಮೇಲೆ ಮಕ್ಕಳ ಲ್ಯಾಂಗ್ವೇಜ್ ಬರುತ್ತೆ. ಮೇಜರ್ ಆಗಿ ಅದಿದೆ, ಕನ್ನಡ ಮತ್ತು ಇಂಗ್ಲಿಷ್. ಸೊ ಯಾವ್ದು ನಿಮ್ಗೆ ಪ್ರಿಫರಬಲ್ ಇರುತ್ತೆ. ಸೊ ಕನ್ನಡದಲ್ಲಿ ಪ್ರತಿ ವರ್ಡ್ ನಿಮ್ಗೆ ಅರ್ಥ ಆದ್ರೆ ಫೈನ್, ಇಲ್ಲ ಅಂದ್ರೆ ಇಂಗ್ಲಿಷ್ ಅಂತ ಸೆಲೆಕ್ಟ್ ಮಾಡಿ, ತಪ್ಪೇನಿಲ್ಲ. ಸೊ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಅಡ್ಮಿಷನ್ಸ್ ಅಲ್ವಾ? Next we go to admission. ಅಡ್ಮಿಷನ್ಸ್ ಹೋಗಿ UGCET 2026. ಅರ್ಥ ಆಯ್ತಲ್ಲ ಮಕ್ಕಳ? ಸೊ ಅಡ್ಮಿಷನ್ಸ್ ಹೋಗಿ UGCET 26. ಅರ್ಥ ಆಯ್ತಾ? ಸೊ ಅದಾದ್ಮೇಲೆ ಇದರಲ್ಲಿ ಫಸ್ಟ್ ಡಾಕ್ಯುಮೆಂಟ್ಸ್ ಬೇಕು. ಸೊ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದಕ್ಕೆ ದಿಕ್ಸೂಚ್ ಅಂತ ಇರುತ್ತಪ್ಪ ಇಲ್ಲಿ. ಓಕೆ, ಸರಳ ದಿಕ್ಸೂಚ್ ಅಂತ ಇರುತ್ತೆ, ದಿಕ್ಸೂಚಿ ಅಂತ ಇರುತ್ತೆ. ಸೊ ಸರಳ ದಿಕ್ಸೂಚಿಲಿ ಸೊ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಯಾಕೆ ಇದನ್ನ ಬಿಗಿನಿಂಗ್ ಅಲ್ಲೇ ಹೇಳ್ತಾ ಇದೀವಿ ಅಂತಂದ್ರೆ, ನೋಡಿ ಮಕ್ಕಳ, ಹೌದು ಫಾರ್ಮ್ ಫಿಲ್ ಮಾಡಬೇಕಾದ್ರೆ ನೀವು ಮತ್ತೆ ಹೋಗಿ ಹುಡ್ಕೊಂಡು ಮತ್ತೆ ತಂದು ಇಟ್ಕೊಳ್ಳೋದು ಅದೆಲ್ಲ ನಡೆಯುತ್ತೆ. ಬಟ್ ಅದು ಒಳ್ಳೇದಲ್ಲ ಅದು. ಸೊ ಏನೇನು ಡಾಕ್ಯುಮೆಂಟ್ಸ್ ಬೇಕು ಮಕ್ಕಳು ಅದೆಲ್ಲಾನು ಕೂಡ ಇಟ್ಕೊಂಬಿಡಿ.
ಸೊ ಕೆಲವುದು ಡಿಜಿಟಲ್ ಕಾಪಿ ಬೇಕಾಗುತ್ತೆ ಅಂದರೆ ಎಸ್ಪೆಷಲಿ ನಿಮ್ಮ ಫೋಟೋಗ್ರಾಫ್. ಸೊ ಫೋಟೋಗ್ರಾಫ್ ಮಕ್ಕಳ ವೈಟ್ ಬ್ಯಾಕ್ಗ್ರೌಂಡಲ್ಲಿ ಇರಬೇಕು, ಈಗಲೇ ಹೇಳ್ತಾ ಇದ್ದೀನಿ ಅದನ್ನ. ಸೊ ಯಾಕಂದರೆ ಈ ಸಲ ಫೇಸ್ ರೆಕಗ್ನೇಷನ್ ಇಂದ, ಲಾಸ್ಟ್ ಇಯರ್ ಕೂಡ ಇತ್ತದು, ಬಟ್ ಈ ವರ್ಷ ಕೂಡ ಸ್ಟ್ರಿಕ್ಟ್ಲಿ ಫೇಸ್ ರೆಕಗ್ನೇಷನ್ ಇಂದ ಕೂಡ ನೀವು ನಿಮ್ಮ ಲಾಗಿನ್ ಮಾಡ್ಬೋದು ಮತ್ತೆ. ಸೊ ಇನ್ ಫ್ಯೂಚರ್ ಎಲ್ಲ ಫೇಸ್ ರೆಕಗ್ನಿಷನ್ ಇಟ್ಕೊಂಡೇ ಲಾಗಿನ್ ಮಾಡೋ ರೀತಿ ಇದೆ ಮಕ್ಕಳ. ಎಲ್ಲೂ ಕೂಡ ಯಾವುದೇ ರೀತಿ ಫ್ರಾಡ್ ಆಗಬಾರ್ದು ಅನ್ನೋ ಕಾರಣಕ್ಕೆ. ಸೊ ಅದರಿಂದ ಅದೊಂದು ಡಿಜಿಟಲ್ ಕಾಪಿ ಇಟ್ಕೊಳ್ಳಿ. ಅಷ್ಟೇ ಅಲ್ಲ, ನಿಮ್ದು ಸಿಗ್ನೇಚರ್, ಸೊ ಎರಡೂ ಕೂಡ. ಆ್ಯಂಡ್ ಅದನ್ನ ಮಕ್ಕಳ ಈಗಲೇ ಹೇಳ್ತಾ ಇದ್ದೀನಿ, ಇಟ್ ಶುಡ್ ಬಿ ಬಿಲೋ 50 KB. ಸೊ ಬಿಲೋ 50 KB ಇರಬೇಕು, JPG ಫಾರ್ಮೆಟಲ್ಲೇ ಇರಬೇಕು ಮಕ್ಕಳ. ಅರ್ಥ ಆಗ್ತಿದ್ಯಾ? ಸೊ ಅದೇ ಫಾರ್ಮೆಟಲ್ಲಿ ಇಟ್ಕೊಳ್ಳಿ, PDF ಫಾರ್ಮೆಟಲ್ಲ ಇಟ್ಕೊಳ್ಳೋಕೆ ಹೋಗಬೇಡಿ. ಆ್ಯಂಡ್ ಏನೇನು ಡಾಕ್ಯುಮೆಂಟ್ಸ್ ಬೇಕಂತ ಎಕ್ಸ್ಪ್ಲೇನ್ ಮಾಡ್ತಾ ಬನ್ನಿ. ಆ್ಯಂಡ್ ಯಾಕೆ ಬೇಕು ಅಂತಲೂ ಕೂಡ ನಿಧಾನಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾ ಬನ್ನಿ. ಓಕೆ. ಹಾಂ. ಸೊ ಫಸ್ಟ್ ಅಪ್ಲಿಕೇಶನ್ ಫಿಲ್ ಮಾಡ್ತಿದ್ದಾಗ ನಿಮ್ಮ ಹತ್ರ ಇರಬೇಕಾಗಿರೋ ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು SSLC ಮಾರ್ಕ್ಸ್ ಕಾರ್ಡ್, 10th ಮಾರ್ಕ್ಸ್ ಕಾರ್ಡ್. ಸೊ 10th ಮಾರ್ಕ್ಸ್ ಕಾರ್ಡ್ ಬೇಕು, ಯಾಕಂದ್ರೆ ಮಕ್ಕಳ ರಿಜಿಸ್ಟರ್ ನಂಬರ್ ಹಾಕೋದಕ್ಕೆ ಅಲ್ಲಿ. ಓಕೆ. You require your Aadhaar card for your Aadhaar number, Aadhaar verification, and student photograph less than 50 KB in the JPG format. ಹಿಂಗೆ ತಿರ್ಕೊಂಬಿಡಿ ಒಂದು ಗಂಟೆ. ಹಾಂ. ಸೊ ಹಿಂಗೆ ತಿರ್ಕೊಂಡು ಹೇಳ್ತಾ ಬನ್ನಿ. ಓಕೆ. ಹಾಂ, ಹೇಳಿ. You require a photograph of yours in JPG format. Size should be less than 50 KB, and you also require your signature, which also should be less than 50 KB, and it also should be in JPG format. And you have to use a mobile number which is active and it should be yours. Like whenever ನೀವು ಯಾವಾಗ ನಿಮಗೆ ಯಾವಾಗ ಬೇಕಾದರೆ ಆವಾಗ ಅವೈಲೇಬಲ್ ಇರೋವಂಥ ನಂಬರ್ ನೀವು ಇದಕ್ಕೆ ಕೊಡಬೇಕಾಗುತ್ತೆ. ಸೊ ಆ್ಯಕ್ಚುಲಿ ಅವ್ರ ಜೊತೆ ಒಂದು 2 ನಿಮಿಷದಿಂದ ಮಾತಾಡ್ತಾ ಇದ್ದೆ. ಕೆಲವರು ಸೈಬರ್ ಕೆಫೆಗೆ ಹೋಗ್ತೀರಿ, ಅಲ್ಲಿ ಯಾರೋ ಅಲ್ಲಿ ಒಬ್ರು ಇರ್ತಾರೆ, ಅವ್ರ ನಂಬರ್ನ ಕೊಟ್ಬಿಟ್ಟು ಅಲ್ಲಿಂದ OTP ಯೂಸ್ ಮಾಡ್ಕೊಂಡು ಮಾಡ್ತೀರಿ. ಬಟ್ ತುಂಬ ತಪ್ಪು ಮಕ್ಕಳ. ಯಾಕಂದರೆ ಈಗೇನು ಫೋನ್ ನಂಬರ್ ಯೂಸ್ ಮಾಡ್ತೀರಿ ಆ್ಯಂಡ್ ಮೇಲ್ ID ಯೂಸ್ ಮಾಡ್ತೀರಿ, ಇದು ಕಡೆಯಲ್ಲಿ ನಿಮ್ಮ ಏನು ಅಡ್ಮಿಷನ್ಸ್ ಆಗೋ ತನಕ ಅದೇ ಫೋನ್ ನಂಬರ್ ಇರ್ಬೇಕು ಮಕ್ಕಳ. ವೆರಿ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಯಾವ್ದಾವ್ದೋ ನಂಬರ್ನ ದಯವಿಟ್ಟು ಕೊಡಬೇಡಿ, ಕಡೆಗೆ ಮತ್ತೆ ತೊಂದರೆಗೆ ಸಿಗಾಕೊಳ್ತೀರಿ. ಸೊ ಯಾಕಂದರೆ ಮಕ್ಕಳ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿದ್ಮೇಲೆ ಮತ್ತೆ ನೀವು ನೆಕ್ಸ್ಟ್ ಇನ್ಯಾವಾಗಲೂ ನೋಡ್ತೀರಿ ತೆಗೆದು. ಓಕೆ. ಸೊ ಅದರಿಂದ ಅಲ್ಲಿ ತನಕ ನೀವು ಮತ್ತೆ ಅದನ್ನು ಚೇಂಜ್ ಮಾಡೋಕೆ ಆಗದೇ ಇರೋ ಟೈಮಿಗೆ ಬಂದು ನಿಂತ್ಕೊಂಡ್ಬಿಡ್ತೀರಿ. ಬಿ ವೆರಿ ವೆರಿ ಕೇರ್ಫುಲ್. ಅರ್ಥ ಆಗ್ತಿದೆಯಾ? ಸೊ ಆ ಕಾರಣಕ್ಕೆ ಮಕ್ಕಳ, ಸೊ 10th ಮಾರ್ಕ್ಸ್ ಕಾರ್ಡ್ ನಿಮ್ಮ ರಿಜಿಸ್ಟರ್ ನಂಬರ್ ಗೊತ್ತಾಗೋದಕ್ಕೆ ಜೊತೆಗೆ ಇಟ್ಕೊಂಡ್ಬಿಟ್ರು. ಓಕೆನಾ? ಸೊ ಅದಾದಮೇಲೆ ಆಧಾರ್ ಕಾರ್ಡ್ ಜೊತೆಗೆ ಇಟ್ಕೊಳ್ಳಿ. ಸೊ ಫೋಟೋಗ್ರಾಫ್ ಮತ್ತೆ ಸಿಗ್ನೇಚರ್ ಆಗಲೇ ಅದ್ರ ಬಗ್ಗೆ ಇಂಪಾರ್ಟೆನ್ಸ್ ಹೇಳಿದೆ. ಸೊ ಅದು JPG ಫಾರ್ಮೆಟಲ್ಲಿ ಇರಬೇಕು, ಲೆಸ್ ದೆನ್ 50 KB ಇರಬೇಕು ಮಕ್ಕಳ. ಆ್ಯಂಡ್ ಸ್ಟೂಡೆಂಟ್ ಮೊಬೈಲ್ ನಂಬರ್. ಸೊ ಫೋಟೋಗ್ರಾಫ್ ಬಂದ್ಬಿಟ್ಟು ನೀವು ಸ್ಟುಡಿಯೋಗೆ ಹೋಗಿ ಅವ್ರಿಗೆ ಹತ್ರ ತೆಗೆಸಿ ನೀವು ಸಾಫ್ಟ್ ಕಾಪಿ ಕೇಳಿ, ಅವ್ರು ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ಅಲ್ಲೇ ಕಂಪ್ರೆಸ್ ಮಾಡಿಸ್ಬಿಟ್ಟು ಲೆಸ್ ದೆನ್ 50 KB ಮಾಡಿಸ್ಕೊಂಡು ನೀವು ಶೇರ್ ಮಾಡ್ಕೊಳ್ಳಿ. ಸೊ ಅವ್ರು ಹೇಳ್ತಾ ಇರೋದು ನೀವೇನೇ ಮನೇಲಿ ಇಟ್ಕೊಂಡು ಇಲ್ಲ ತೆಗೆದು ಇದೆಲ್ಲ ಮಾಡೋದಕ್ಕೆ ಹೋಗ್ಬಿಡಿ, ನೀಟಾಗಿ ತೆಗ್ಸಿ ಮಕ್ಕಳ. ಸೊ ನೀಟಾಗಿ ತೆಗ್ಸಿ ನಿಮ್ಮ ಫೇಸ್. ಆಕ್ಚುಲಿ ನಾನು ಕೇಳ್ಪಟ್ಟಿರೋಂಗೆ ಈವನ್ ಯುವರ್ ಇಯರ್ಸ್ ಶುಡ್ ಬಿ ವಿಸಿಬಲ್ ಪ್ರಾಪರ್ಲಿ. 80% ಆಫ್ ಯುವರ್ ಇಯರ್ಸ್ ಶುಡ್ ಬಿ ವಿಸಿಬಲ್, ಅದರ್ವೈಸ್ ಇಟ್ ವೋಂಟ್ ಬಿ ವ್ಯಾಲಿಡ್. ಸೊ ಫೇಸ್ ಕಂಪ್ಲೀಟ್ ನೀಟಾಗಿ ಕಾಣಿಸ್ಬೇಕು ಅನ್ನೋದನ್ನೇ ಹೇಳ್ತಾ ಇರೋದು. ಸೊ ಅದಕ್ಕೆ ಮಕ್ಕಳ, ನೀವಾಗ ಮನೇಲಿ ಸುಮ್ಮನೆ ಟ್ರೈ ಮಾಡಕ್ಕೆ ಹೋಗ್ಬಿಡಿ. ನಾಳೆ ರಿಜೆಕ್ಟ್ ಆದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಸೊ ಹತ್ರದಲ್ಲಿರೋ ಒಂದು ಸ್ಟುಡಿಯೋಗೆ ಹೋಗಿ ತೆಗ್ಸಿ, ಅವ್ರ ಹತ್ರನೇ ಸಾಫ್ಟ್ ಕಾಪಿ ಕೇಳಿ, ಅವ್ರ ಹತ್ರನೇ ಕಂಪ್ರೆಸ್ ಮಾಡಿಸಿ ಅದನ್ನ ನಿಮ್ಮ ಮೇಲ್ ID ಕಳಿಸ್ಕೊಡಿ. ನಿಮ್ಮ ಡ್ರೈವ್ಗೆ ಸೇವ್ ಮಾಡ್ಕೊಂಬಿಡಿ. ಸಿಗ್ನೇಚರ್ ಕೂಡ ಮಕ್ಕಳ ತೆಗೆದು ಫೋಟೋ ತೆಗೆಸ್ಕೊಳ್ಳಿ ಅವ್ರ ಹತ್ರನೇ ಬೇಕಾದ್ರೆ. ಸೊ ಒಂದು 10 ರೂಪಾಯಿ 20 ರೂಪಾಯಿ ಜಾಸ್ತಿ ಕೇಳ್ಬೋದು ಮಕ್ಕಳ, ತೆಗೆಸ್ಕೊಂಬಿಡಿ. ಅದು ಕೂಡ ಒಂದು ಕಾಪಿ ತಗೊಂಡು ಅದನ್ನ ಯೂಸ್ ಮಾಡ್ಕೊಳ್ಳಿ. ಥ್ರೂ ಔಟ್ ಯುವರ್ ಲೈಫ್ ಯು ವಾಂಟೆಡ್ ದಟ್ ಮಕ್ಕಳ. ಆ ಸಿಗ್ನೇಚರ್ ಒಂದು ತುಂಬಾ ಕಡೆ ಬೇಕಾಗುತ್ತೆ ಲೈಫಲ್ಲಿ. ಸೊ ಅದೊಂದು ತೆಗೆದಿಟ್ಕೊಂಬಿಡಿ ಮಕ್ಕಳ, ಅನ್ಲೆಸ್ ಅಂಡ್ ಅಂಟಿಲ್ ಯು ಡೋಂಟ್ ಚೇಂಜ್ ಯುವರ್ ಸಿಗ್ನೇಚರ್. ಓಕೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದ್ರೆ, ಅದೇ ಫೋಟೋಗ್ರಾಫ್ ನಿಮ್ಮ ಹತ್ರ 8 ಕಾಪೀಸ್ ಅಥವಾ 16 ಕಾಪೀಸ್, ಮಿನಿಮಮ್ 8 ಕಾಪೀಸ್ ನೀವು ನಿಮ್ಮ ಹತ್ರ ಇಟ್ಕೋಬೇಕು. ಪಾಸ್ಪೋರ್ಟ್ ಸೈಜ್ ಫೋಟೋಸ್ ನಿಮ್ಮ ಹತ್ರ ಇಟ್ಕೋಬೇಕಂದ್ರೆ ನೀವು ಕಾಲೇಜಲ್ಲಿ ಅಡ್ಮಿಷನ್ ಹೋದಾಗ ಅಲ್ಲಿ ಫೋಟೋಸ್ ಕೇಳ್ತಾರೆ. ಮತ್ತೆ ಬಹಳ ಜನ ನೀವು ಬೇರೆ ಎಕ್ಸಾಮಿನೇಷನ್ಸ್ ಅನ್ನೋಕ್ಕಾಗಲ್ಲ, ಬಟ್ ಬೇರೆ ಕಡೆ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ. ಓಕೆ. ಸೊ ಆದಷ್ಟು ಜಾಸ್ತಿ ಕಾಪೀಸ್ ಇಟ್ಕೊಂಬಿಡಿ ಮಕ್ಕಳ. ಫ್ಯೂಚರ್ಲಂತೂ ಖಂಡಿತ ಅದು ಬೆನಿಫಿಟ್ ಇದೆ. ಓಕೆನಾ? ಬರೀ ಸಾಫ್ಟ್ ಕಾಪಿ ಮಾತ್ರ ಅಲ್ಲ, ಹಾರ್ಡ್ ಕಾಪಿಯಲ್ಲಿ ಪಾಸ್ಪೋರ್ಟ್ ಸೈಜ್ ಇಟ್ಕೊಳ್ಳಿ. ಸೊ ಸ್ಟ್ಯಾಂಪ್ ಸೈಜ್ ಇಟ್ಕೊಂಡ್ರು ಓಕೆ, ಬಟ್ ಪಾಸ್ಪೋರ್ಟ್ ಸೈಜ್ ಜಾಸ್ತಿ ಇರಲಿ. ಓಕೆ, ಫೈನ್. ಸೊ ಅದಾದ್ಮೇಲೆ ಫಾಲೋಯಿಂಗ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಇಫ್ ಅಪ್ಲಿಕೇಬಲ್. ನೋಡಿ ಮಕ್ಕಳ, ಎಕ್ಸಾಮ್ ಬರೆಯೋದು ಬೇರೆ, ರಿಸಲ್ಟ್ಸ್ ಬರೆಯೋದು ಬೇರೆ. ಸೊ ಅದಲ್ಲದೆ ನಿಮಗೆ ಆದಂಥ ನಿಮ್ಮ ಕ್ಯಾಸ್ಟ್, ಓಕೆ, ಅಥವಾ ನಿಮಗೆ ಆದಂಥ ಒಂದು ಫಿಸಿಕಲ್ ಡಿಸೆಬಿಲಿಟಿ ಇರ್ಬೋದು, ಅಥವಾ ಸ್ಪೋರ್ಟ್ಸ್ ಕೋಟಾ ಆಗ್ಬೋದು, ಓಕೆ, ಅಥವಾ ನಿಮ್ದೇ ನೀವು ಯಾವುದೋ ಒಂದು ರೀಜನ್, ಈಗ 371J ಅಂತ ಬರುತ್ತೆ, ಹೈದರಾಬಾದ್ ಕರ್ನಾಟಕ ರೀಜನ್ಗೆ ಬರ್ತೀರಿ, ಓಕೆ, ಅಥವಾ ರೂರಲ್ ಕೋಟಾ ಕ್ಲೇಮ್ ಮಾಡ್ಬೋದು ಮಕ್ಕಳ. ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಕನ್ನಡ ಮೀಡಿಯಮಲ್ಲಿ ಓದಿ ಕನ್ನಡ ಮೀಡಿಯಂ ಕೋಟಾ ಕ್ಲೇಮ್ ಮಾಡ್ಬೋದು. ಸೊ ಇದೆಲ್ಲದು ಮಕ್ಕಳ ನಿಮ್ಗೊಂದು ಪ್ರಿವಿಲೇಜೇಷನ್, ಅದು ಗಿವನ್ ಬೈ ದ ಗೌರ್ಮೆಂಟ್. ದಯವಿಟ್ಟು ಅದನ್ನ ಯೂಸ್ ಮಾಡ್ಕೊಳ್ಳಿ. ಓಕೆ. ಆ್ಯಂಡ್ ಸ್ಪೆಷಲ್ ಇನ್ನೊಂದು ಹೇಳ್ಬೇಕಂದ್ರೆ ಮಕ್ಕಳ, ನಿಮ್ಮ ಪೇರೆಂಟ್ಸ್ಗಳಿಗೆ ಇನ್ಕಮ್ ಕಡಿಮೆ ಇರುತ್ತೆ, ಬಿಲೋ 8 lakhs ಇರುತ್ತೆ. ಸೊ ಇಂಥ ಟೈಮಲ್ಲಿ ಏನಾಗುತ್ತೆ, ನಿಮಗೆ ಅದರಿಂದ ಸೀಟ್ ಏನು ಸಿಗೋದಿಲ್ಲ, ಬಟ್ ಸೀಟ್ ಸಿಕ್ಕಿದ್ಮೇಲೆ ಮಕ್ಕಳ ಫೀಸ್ ಕಡಿಮೆ ಆಗುತ್ತೆ. ಸೊ ಅಂದರೆ ಅದೊಂದು ಸಪ್ರೇಟ್ ಕೋಟಾ ಅಂತಾನೆ ಅನ್ಬೋದು. ಯಾಕಂದರೆ SNQ ಕೋಟಾ ಅಂಡರ್ ಕೂಡ ನಿಮಗೆ ಅದರಲ್ಲಿ ಕೆಲವು ಸೀಟ್ಸ್ಗಳನ್ನ ಇಟ್ಟಿರ್ತಾರೆ ಒಂದು ಕಾಲೇಜಲ್ಲಿ. ಸೊ ಅದರಲ್ಲಿ ಮಕ್ಕಳ ಏನಾದ್ರು ಸೀಟ್ ಸಿಕ್ತಂತಂದ್ರೆ ತುಂಬ ಫೀಸ್ ಕಡಿಮೆ ಆಗುತ್ತೆ. ಯಾಕೆ ಇವ್ರನ್ನ ನಾನು ಕಂಪ್ಲೀಟ್ ಪ್ಯಾಕೇಜ್ ಹೇಳಿದೆ ಅಂತಂದ್ರೆ, ಈ ಸ್ಟಡಿಂಗ್ ಅಂಡರ್ SNQ ಕೋಟಾ.
ಸೊ ಎಷ್ಟು ಫೀಸ್ ಪೇ ಮಾಡ್ತಾ ಇದ್ರಿ ನೀವು SNQ ಕೋಟಾ ಸೊ ಅಂಡರ್ KCET ಫೀಸ್ ಬಂದ್ಬಿಟ್ಟು 30,610 ಈ ಇಯರ್ ಜಾಸ್ತಿ ಆಗ್ಬೋದು ಡಿಪೆಂಡಿಂಗ್ ಆನ್ ದ ಗವರ್ಮೆಂಟ್ ಅಂಡ್ ಕಾಲೇಜ್ ಫೀಸ್ ಎಕ್ಸ್ಟ್ರಾ ಇರುತ್ತೆ 8,000 ದಟ್ ಈಸ್ ಫಾರ್ BMS ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ಸೊ ಆರ್ಡ್ಲಿ ಅವ್ರು ಕಟ್ತಿರೋದು ಆಕ್ಚುಲಿ 40,000 ಫೀಸ್ ಇನ್ಕ್ಲೂಡಿಂಗ್ CET ಕೌನ್ಸಿಲಿಂಗ್ CET ಸೆಲ್ ಕಟ್ಟೋದು ಮತ್ತೆ ಕಾಲೇಜ್ ಕಟ್ಟೋ ಫೀಸ್. ಸೊ ಡಿಪೆಂಡ್ಸ್ ಆನ್ ದಿ ಕಾಲೇಜ್. ಕೆಲವು ಕಾಲೇಜ್ 20,000 ಮಾಡ್ಬೋದು, 25,000 ಮಾಡ್ಬೋದು. ಸೊ ಹೆಂಗೆ ಆಗಲಿ ಮಕ್ಕಳ ರೆಗ್ಯುಲರ್ CET ಏನ್ ಫೀಸ್ ಕಟ್ತೀರಿ ಅದಕ್ಕಿಂತ ಆಕ್ಚುಲಿ 1/3 ಫೀಸ್ ಕಟ್ತೀರಿ, ಹೌದಲ್ಲಪ್ಪ, ರೈಟ್? ಸೊ ದಟ್ ಇಸ್ ಅ ಮೇಜರ್ ಬೆನಿಫಿಟ್ ವಿಚ್ ವಿಲ್ ಬಿ ಗೆಟಿಂಗ್ ಥ್ರೂ SNQ ಕೋಟಾ. ಅಂಡ್ ನಿಮ್ಗೆ ಏನಾದ್ರು ಐಡಿಯಾ ಇದೆಯಾ ಎಷ್ಟು SNQ ಕೋಟಾ ಅಂಡರ್ ಸೀಟ್ ಸಿಗುತ್ತೆ ಒಂದು ಕಾಲೇಜಲ್ಲಿ? 2025 ಸೀಟ್ ಮ್ಯಾಟ್ರಿಕ್ಸ್ ಪ್ರಕಾರ ಪರ್ ಬ್ರಾಂಚ್ 3 ಸೀಟ್ಸ್ ಅಲಾಟ್ ಆಗಿದ್ವು. ಬಟ್ ರೀಸೆಂಟ್ಲಿ ನಾನು ಕೇಳಿದ್ದೇನೆಂದ್ರೆ ನನ್ನ ತುಂಬಾ ಫ್ರೆಂಡ್ಸ್ಗೆ ಯಾರು ಜನರಲ್ ಮೆರಿಟ್ ಸೀಟ್ ಸಿಕ್ಕಿತ್ತು ಅವ್ರು ಕೂಡ SNQ ಕನ್ವರ್ಟ್ ಮಾಡಿದಾರಾ, ಇನ್ಕಮ್ ಕಡಿಮೆ ಇರೋರಿಗೆ ಕನ್ವರ್ಟ್ ಮಾಡಿದ್ದಾರೆ. ಸೊ ವಿ ಕ್ಯಾನಾಟ್ ಸೇ ಪರ್ಫೆಕ್ಟ್ಲಿ ಹೌ ಮೆನಿ ಸೀಟ್ಸ್. ಸೊ ಸೀಟ್ ಮ್ಯಾಟ್ರಿಕ್ಸ್ ಬರೋವರೆಗೂ ನೀವೇನು ಹೇಳಕ್ಕೆ ಮಿನಿಮಮ್ 3 ಅಂತ ಹೇಳ್ತಿದಾರ. ಪ್ರತಿಯೊಂದು ಕಾಲೇಜ್ ಪ್ರತಿಯೊಂದು ಬ್ರಾಂಚ್ ಅಲ್ಲಿ ಪ್ರತಿಯೊಂದು ಬ್ರಾಂಚ್ ಒಂದು ಕಾಲೇಜ್ಗೆ 3 ಸೀಟ್ ಇರುತ್ತೆ. ಎಷ್ಟೇ ಪ್ರತಿಯೊಂದು ಬ್ರಾಂಚ್ ಯಾವ ಬ್ರಾಂಚ್ ಆಗಿದ್ರು ಸೆಕ್ಷನ್ ಮೇಲೆ ಡಿಪೆಂಡ್. ಈಗ ಈ CS ಪ್ರತಿಯೊಂದು ಬ್ರಾಂಚ್ ಹೌ ಮೆನಿ ಸೀಟ್ಸ್ ದೇ ಹ್ಯಾವ್. ಲೈಕ್ ಫಾರ್ ಎಕ್ಸಾಂಪಲ್ BMSc ಅಲ್ಲಿ ಲಾಸ್ಟ್ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಾರ CSL 1200 ಸೀಟ್ಸ್ ಇದ್ವು. ಓಕೆ, ಅದು ಬಿಟ್ಟು ಎಕ್ಸ್ಟ್ರಾ 3 ಸೀಟ್ಸ್ ಫಾರ್ SNQ. ಓಕೆ, 1200 ಪ್ಲಸ್ 3. ಓಕೆ, 1200 ಸೀಟ್ಸ್ ಇತ್ತೆ, ಅದಕ್ಕೆ ಪ್ಲಸ್ 3 ಸೀಟ್ಸ್. ಸೊ ಒಂದು ಕಾಲೇಜ್ಗೆ 3 ಸೀಟ್ ಅಂತ ಅಲಾಟ್ ಆಗಿರುತ್ತೆ ಫಾರ್ ಒನ್ ಬ್ರಾಂಚ್. ಫಾರ್ ಒನ್ ಬ್ರಾಂಚ್. ಓಕೆ, ಫಾರ್ ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಅಂತ ಬಂದಾಗ ಅದರಲ್ಲಿ 3 ಸೀಟ್, ENC ಅಂತ ಬಂದಾಗ ಅದರಲ್ಲಿ 3 ಸೀಟ್, ಆ ತರ 3 ಸೀಟ್ಸ್ ಇರುತ್ತೆ ಪ್ರತಿಯೊಂದು ಬ್ರಾಂಚ್ಗೂ ಅಂತ ಅವ್ರು ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಇಫ್ ಯು ಆರ್ ಏನು ಲಕ್ಕಿ ಇನಫ್ ಯು ಮೈಟ್ ಗೆಟ್ ದಟ್ ಸೀಟ್. ಅಂಡ್ ಅವ್ರು ಹೇಳ್ತಾ ಇರೋದೇನಂತಂದ್ರೆ ತುಂಬಾ ಅವ್ರು ಬೇರೆ ಬೇರೆ ಫ್ರೆಂಡ್ಸ್ಗಳನ್ನ ಕೂಡ ಕೇಳಿದಾರಂತೆ. ಸೊ ಮೇ ಬಿ ಇನ್ಫಾರ್ಮೇಶನ್ಸ್ ಲ್ಯಾಗಿಂಗ್ ಕೂಡ ಇರ್ಬೋದು, ನಮಗೂ ಅಷ್ಟು ಕ್ಲಾರಿಟಿ ಇಲ್ಲ ಮಕ್ಕಳ. ಬಟ್ ನಿಮ್ಮ ಪೇರೆಂಟ್ಸ್ ಏನಾದ್ರು ಇನ್ಕಮ್ ಕಡಿಮೆ ಇತ್ತು ಅಂದ್ರೆ ಬಿಲೋ 8 lakhs ಕೆಳಗಡೆ ಇತ್ತಂತಂದ್ರೆ ಮಕ್ಕಳ ಯು ಕ್ಯಾನ್ ಕ್ಲೇಮ್ ಇಟ್. ಸೊ ನೀವು ರೆಡಿ ಮಾಡ್ಕೊಬೇಕಾದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಎಲ್ಲಾನು ಕೂಡ ಮಾಡ್ಕೊಳ್ಳಿ. ಅಂಡ್ ಈಗ ತಾನೇ ಕೇಳ್ತಿದ್ದೆ ಅಪ್ಡೇಟೆಡ್ ಒನ್ ಇದ್ರೆ ತುಂಬಾನೇ ಒಳ್ಳೇದು ಮಕ್ಕಳ. ಅಪ್ಡೇಟೆಡ್ ಒನ್ನೇ ಇಟ್ಕೊಳ್ಳಿ, ಯಾಕಂದ್ರೆ ಅವರು ಕೂಡ ಅಪ್ಲೋಡ್ ಮಾಡಬೇಕಾದ್ರೆ ಲೆಸ್ ದರ್ 1 year ಇದ್ದಾಗ್ಲೇನೆ ಅವ್ರದ್ದೆಲ್ಲ ಅದು ಎಲಿಜಿಬಿಲಿಟಿ ಆಯ್ತು ಅಂತ ಹೇಳಿದ್ರು. ಅದ್ರದ್ದು RD ನಂಬರ್ ಅಂತ ಏನ್ ಬರುತ್ತೆ ಮಕ್ಕಳ, ತುಂಬಾನೇ ಇಂಪಾರ್ಟೆಂಟ್. ಸೊ ಈಗ ಅವ್ರು ಎಕ್ಸ್ಪ್ಲೇನ್ ಇನ್ಕಮ್ ಸರ್ಟಿಫಿಕೇಟ್ ಬರೋ ವಿಷಯ ಆದ್ರೆ ನೀವು ಈ ಇಯರ್ ಅಕಸ್ಮಾತ್ ಇನ್ಕಮ್ ಸರ್ಟಿಫಿಕೇಟ್ ರಿನ್ಯೂ ಮಾಡಿಸಿದ್ರೆ ಸೊ ದೇರ್ ಇಸ್ ನೋ ನೀಡ್ ಆಫ್ ಎನಿ ಅದರ್ ಇನ್ಕಮ್ ಸರ್ಟಿಫಿಕೇಟ್. ಬಟ್ ಲಾಸ್ಟ್ ಇಯರ್ ಇನ್ಕಮ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ರೆ ಈ ಇಯರ್ ನೀವು ರಿನ್ಯೂ ಮಾಡಿಸಿಲ್ಲ ಅಂದ್ರೆ ಫಸ್ಟ್ ಯು ಡೂ ದ ಜಾಬ್ ಸೊ ದಟ್ ಯು ಕ್ಯಾನ್ ಕ್ಲೇಮ್ ದಟ್ ಕೋಟಾ. ನೋಡಿ ಮಕ್ಕಳ, ಇಂಪಾರ್ಟೆಂಟ್. ಇಲ್ಲ ಅಂದ್ರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಅಕ್ಸೆಪ್ಟ್ ಆಗಲ್ಲ. ಸೊ ಗೊತ್ತಾಯ್ತಲ್ವಾ? ನೋಡ್ರೋ ತುಂಬಾನೇ ಯೂಟಿಲೈಸೇಷನ್ಸ್ ಇದೆ ಮಕ್ಕಳ ಅದರಿಂದ. ಸೊ ಸ್ವಲ್ಪ ಹೋಗ್ಬಿಟ್ಟು ಪೇರೆಂಟ್ಸ್ಗಳ ಜೊತೆ ಹೋಗ್ಬಿಟ್ಟು ಸೊ ಎಲ್ಲಿ ನೀವು ಏನು ರಿನ್ಯೂ ಮಾಡಿಸ್ಬೋದು ಹೋಗಿ ರಿನ್ಯೂ ಮಾಡಿಸ್ಕೊಳ್ಳಿ ಮಕ್ಕಳ ಬೇಗ. ಸೊ ಆದಷ್ಟು ಬೇಗ ಕೆಲಸ ಮಾಡಿ. ಆಲ್ರೆಡಿ ಮಾಡಿರ್ಬೇಕಾಗಿತ್ತು, ಬಟ್ ಮಾಡಿಲ್ದೇ ಇದ್ರೆ ಬೇಗ ಮಾಡ್ಕೊಳ್ಳಿ. ಅಂಡ್ ಇನ್ನೊಂದು ವಿಷಯ ಮಕ್ಕಳ, ಒಂದು ವಿಷಯ ತಿಳ್ಕೊಳ್ಳಿ, ನಿಮ್ಮ 10th ಮಾರ್ಕ್ಸ್ ಕಾರ್ಡ್, ಆಧಾರ್ ಕಾರ್ಡ್ ನಂಬರ್ ಮತ್ತೆ ನಿಮ್ಮ ಇನ್ಕಮ್ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಷ್ಟೂ ಕಡೆ ನಿಮ್ಮ ನೇಮ್, ನಿಮ್ಮ ಫಾದರ್ ನೇಮ್ ಮತ್ತೆ ನಿಮ್ಮ ಮದರ್ ನೇಮ್ ಸೇಮ್ ಇರಬೇಕು. ಐ ರಿಪೀಟ್, ಸೇಮ್ ಇರಬೇಕು, ಇನ್ಕ್ಲೂಡಿಂಗ್ ದ ಇನಿಷಿಯಲ್ಸ್ ಸೇಮ್ ಇರಬೇಕು. ಸೊ ಯಾವುದಕ್ಕೆ ಚೇಂಜ್ ಮಾಡ್ಸಕ್ಕಾಗತ್ತೆ ಮಕ್ಕಳ ಅದನ್ನ ಚೇಂಜ್ ಮಾಡಿಸ್ಕೊಳ್ಳಿ. ಈಗಲೇ ಹೇಳ್ತಾ ಇದ್ದೀನಿ, ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಡ್ರಾಪ್ ಮಾಡಬೇಡಿ ಮಕ್ಕಳ. ಸೊ ಅದನ್ನ ಆಲ್ರೆಡಿ ಹೇಳ್ತಾ ಇದ್ದೀನಿ, ಈಗಲೇ ಕ್ಲಾರಿಟಿ ತಗೊಂಬಿಡಿ. ನಿಮ್ಮ SLC ಮಾರ್ಕ್ಸ್ ಕಾರ್ಡ್, ಆಧಾರ್ ಕಾರ್ಡ್ ಮತ್ತೆ ನಿಮ್ಮ ಕ್ಯಾಸ್ಟ್ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ನಿಮ್ಮ ನೇಮ್, ನಿಮ್ಮ ಪೇರೆಂಟ್ಸ್ ನೇಮ್ ಎಲ್ಲವೂ ಕೂಡ ಎಕ್ಸಾಕ್ಟ್ಲಿ ಸೇಮ್ ಇರಬೇಕು, ಸಿಮಿಲರ್ ಆಗಿರ್ಬೇಕು. ಅರ್ಥ ಆಗ್ತಿದ್ಯಾ? ಕೇಸ್ ಇಲ್ಲ ಅಂದ್ರೆ ಚೇಂಜ್ ಮಾಡಿಸಿ, ಆಧಾರ್ ಕಾರ್ಡ್ ಅಲ್ಲಿ ASAP ಆಗಿ ಚೇಂಜ್ ಮಾಡಿಸ್ಬೇಕಾಗುತ್ತೆ ನೀವು. ಇಲ್ಲಾಂದ್ರೆ ಪ್ರಾಬ್ಲಮ್ ಆಗುತ್ತೆ, ಅಕ್ಸೆಪ್ಟ್ ಮಾಡಲ್ಲ. ಎಕ್ಸಾಕ್ಟ್ಲಿ. ಸೊ ಇಲ್ಲಿಗೆ ಬರೋಣ. ನೋಡಿ ಮಕ್ಕಳ, ಶೆಡ್ಯೂಲ್ಡ್ ಕ್ಯಾಸ್ಟ್ ಅಲ್ಲಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಲ್ಲಿ ಮಕ್ಕಳ ಅದರಲ್ಲಿ ಇಂಟರ್ನಲ್ ಕ್ಯಾಟಗರೀಸ್ ಇರುತ್ತೆ. ಸೊ ಅವ್ರದ್ದು ಕೂಡ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು. ಅಂದ್ರೆ ಶೆಡ್ಯೂಲ್ ಕ್ಯಾಸ್ಟ್ ಅಲ್ಲೇ ಕ್ಯಾಟಗರಿ A, ಕ್ಯಾಟಗರಿ B, ಕ್ಯಾಟಗರಿ C ಅಂತ ಇರುತ್ತೆ. ವಿತ್ RD ನಂಬರ್ ಅವ್ರದ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕು. ಸೊ ಅದನ್ನ ಬಿಟ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಫಾರ್ ST ಅಂಡ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಸೇಮ್ ಯಾರ್ಯಾರ್ದು ಮಾಡಿಸ್ಬೇಕಂತ ತಿಳಿಸ್ತಾ ಇದ್ದೀನಿ ಮಕ್ಕಳ ಅಷ್ಟೇ. ಸೊ ಕ್ಯಾಸ್ಟ್ ಸರ್ಟಿಫಿಕೇಟ್ ಫಾರ್ ST ಮತ್ತೆ ಕ್ಯಾಟಗರಿ 1 ಬೇಕು. ಸೊ ಅಷ್ಟೇ ಅಲ್ಲ ಮಕ್ಕಳ, SC ST ಕ್ಯಾಟಗರಿ 1 ಕ್ಯಾಂಡಿಡೇಟ್ಸ್ ವಿಲ್ ಹ್ಯಾವ್ ಟು obtain ಇನ್ಕಮ್ ಸರ್ಟಿಫಿಕೇಟ್. ಸೊ ನೋಡಿ, ಬರೀ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾತ್ರ ಅಲ್ಲ, ಇನ್ಕಮ್ ಸರ್ಟಿಫಿಕೇಟ್ ಯಾವ ಕಾರಣಕ್ಕೆ? ಸೊ ವಿತ್ RD ನಂಬರ್ ಸಪರೇಟ್ಲಿ, ಒಂದು ನಿಮಿಷನಪ್ಪ, ಸಪರೇಟ್ RD ನಂಬರ್, ಅದಕ್ಕೆ ಸಪರೇಟ್ RD ನಂಬರ್ ಮಕ್ಕಳ. ಅರ್ಥ ಆಯ್ತಲ್ಲ? ಒಂದರಲ್ಲೇ ಮಾಡಿಸ್ಬಾರ್ದು. ಯಾರು SC ST ಮತ್ತೆ ಕ್ಯಾಟಗರಿ 1 ಅವರು ಇನ್ಕಮ್ ಸರ್ಟಿಫಿಕೇಟ್ ಸಪರೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಸಪರೇಟ್ ಮಾಡಿಸ್ಬೇಕು. ಅಂದ್ರೆ ಸಪರೇಟ್ RD ನಂಬರ್ ಅಂತ ಕೊಟ್ಟಿರೋದ್ರಿಂದ ಇಟ್ ಇಸ್ ವೆರಿ ಕ್ಲಿಯರ್ ಕೊಂಡ್ರು. ಓಕೆನಾ? ಸೊ ಅದಾದ್ಮೇಲೆ ನೋಡಿ, ಫೀಸ್ ಎಕ್ಸಾಮ್ಷನ್ ಇರುತ್ತೆ. ಯಾರಿಗೆ? SC ST ಕ್ಯಾಂಡಿಡೇಟ್ಸ್ಗೆ ಇಫ್ ದೇರ್ ಪೇರೆಂಟ್ಸ್ ಇನ್ಕಮ್ ಇಸ್ ಲೆಸರ್ ದೆನ್ 10 lakhs. ಅದೇ ಕ್ಯಾಟಗರಿ 1 ಅವ್ರಿಗೆ ಎಕ್ಸಾಮ್ಷನ್ ಇರುತ್ತೆ. ಯಾವಾಗ? ಫೀಸ್ ಪಾರ್ಷಿಯಲ್ ಫೀ ಎಕ್ಸಾಮ್ಷನ್, ನಾಟ್ ಕಂಪ್ಲೀಟ್ ಫೀ ಅಲ್ಲ, ಪಾರ್ಷಿಯಲ್ ಫೀ ಎಕ್ಸಾಮ್ಷನ್ ಇರುತ್ತೆ ಇಫ್ ದ ಇನ್ಕಮ್ ಇಸ್ ಬಿಲೋ 2.5 lakhs. ಅರ್ಥ ಆಗ್ತಿದ್ಯಾ? ಸೊ ಯೂಟಿಲೈಸ್ ಮಾಡ್ಕೊಳ್ಳಿ ಮಕ್ಕಳ, ಮಿಸ್ ಮಾಡಬೇಡಿ. ಸೊ ನೆಕ್ಸ್ಟ್ ಬಂದು ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್. ಸೊ ಇದರಲ್ಲಿ ನೋಡಿ, ಕ್ಯಾಸ್ಟ್ ಸಪರೇಟ್ ಮತ್ತೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಯಾರಿಗೆ? 2A, 2B, 3A, 3B ಅಂಡ್ ಆಲ್ಸೋ ಜನರಲ್ ಕ್ಯಾಟಗರಿ. ಇಲ್ಲಿ ಮೆನ್ಷನ್ ಆಗಿಲ್ಲ ಮಕ್ಕಳ. ಸೊ ಇವ್ರದ್ದು ಕೂಡ ಜನರಲ್ ಕ್ಯಾಟಗರಿಲೇ ಬರುತ್ತೆ. ಆಕ್ಚುಲಿ ಆರ್ಯ ವೈಶ್ಯ ಇದ್ದಿದ್ದು, ಬಟ್ ಅದು ಕ್ಲೇಮ್ ಆಗ್ಲಿಲ್ಲ ಅನ್ನೋ ಕಾರಣಕ್ಕೆ ಜನರಲ್ ಕ್ಯಾಟಗರಿ ಬಂತಂತ ಇವ್ರದ್ದು.
ಸೊ ಇವ್ರದ್ದು ಜನರಲ್ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸೊ GM ಅವ್ರು ಅನ್ಕೊಂಬೇಡಿ ನಾನು ಇನ್ಕಮ್ ಸರ್ಟಿಫಿಕೇಟ್ ಮಾಡ್ಸಕ್ಕಾಗಲ್ವೇನೋ ಅಂತ, ಮಾಡಿಸ್ಬೋದು. ಇವ್ರದ್ದು ಕೂಡ ಅದೇ ಕೇಸ್ ಇರೋದು. ಸೊ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸಿ ಮಕ್ಕಳ ಸಪ್ರೇಟ್ ಆಗಿ, ಓಕೆನಾ. ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸಿ, ಅದರ ಮೇಲೆ ನೀವು ನಿಮ್ಮ ಸೀಟ್ನ ಕ್ಲೇಮ್ ಮಾಡಿ ಫೀಸ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ. ಅರ್ಥ ಆಯ್ತಲ್ಲ? ಸೊ ನೀವೆಲ್ಲ ಮಕ್ಕಳ ಒಂದರಲ್ಲೇ ಬರುತ್ತೆ. ಸೊ ಇಲ್ಲ ಐದರ್ ಕ್ಯಾಸ್ಟ್ ಸಪ್ರೇಟ್, ನಿಮ್ ಇನ್ಕಮ್ ಸರ್ಟಿಫಿಕೇಟ್ ಬೇಡ, ನಿಮ್ಮ ಪೇರೆಂಟ್ಸ್ ಅಬೌವ್ 8 lakhs ಇದೆ, ನಾನು ಇನ್ಕಮ್ ಬರಲ್ಲ, ಇನ್ಕಮ್ ಸರ್ಟಿಫಿಕೇಟ್ ಮಾಡ್ಸಕ್ಕಾಗಲ್ಲ ಅಂದ್ರೆ ಬೇಡ, ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸಿ. ಯಾಕೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸ್ಬೇಕಾಗತ್ತೆ? ಪ್ರತಿಯೊಂದು ಕಾಲೇಜಲ್ಲೂ ಪ್ರತಿಯೊಂದು ಕಾಂಬಿನೇಷನ್ ಅಂದ್ರೆ ಪ್ರತಿಯೊಂದು ಏನು ಕೋರ್ಸ್ ಅಲ್ಲಿ ಮಕ್ಕಳ ನಿಮ್ಗೆ ಇಷ್ಟಿಷ್ಟು ಸೀಟ್ಸ್ ಅಂತ ಎತ್ತಿಟ್ಟಿರ್ತಾರೆ. ಅಂಡ್ ಈಗ ಒಂದು ಹೊಸ ಇನ್ಫಾರ್ಮೇಶನ್ ಮಧ್ಯೆ ಅದು ಮತ್ತೆ ಒಂದು ಶಾರ್ಟ್ಸ್ ಮಾಡಿ ಬಿಡ್ತೀನಿ. ಏನಂತ ಅಂದ್ರೆ, ಸೊ ನೀವು ಮಕ್ಕಳ ನೀವು ಅಷ್ಟೇ ಕ್ಲೇಮ್ ಮಾಡಕ್ ಸಾಧ್ಯ ಅದನ್ನ. ಸಪೋಸ್ ನೀವೇನಾದ್ರೂ ವಿತ್ ಇನ್ ಗಿವನ್ ಅಮೌಂಟ್ ಆಫ್ ಟೈಮ್ ನಿಮ್ಮ ಇದರಲ್ಲಿ ಕ್ಲೇಮ್ ಸಿಕ್ಲಿಲ್ಲ ಅಂತಂದ್ರೆ ಅದನ್ನ ಜನರಲ್ ಕನ್ವರ್ಟ್ ಮಾಡ್ತಾರೆ. ಓಕೆ, ಅದು ನೆಕ್ಸ್ಟ್ ವಿಷಯ. ಬಟ್ ನೀವಲ್ದೇನೆ ಮಕ್ಕಳ ಬಿಗಿನಿಂಗ್ ಅಲ್ಲಿ ಯಾರು ಕೂಡ ಅದನ್ನ ಕ್ಲೇಮ್ ಮಾಡಕ್ ಸಾಧ್ಯ ಇಲ್ಲ. ಸೊ ನಿಮ್ಮ ಕ್ಯಾಟಗರಿ ಅವ್ರು ಅಷ್ಟೇ ಕ್ಲೇಮ್ ಮಾಡಕ್ ಸಾಧ್ಯ. ಸೊ ಸಪರೇಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸಿ, ಕ್ಯಾಸ್ಟ್ ವಿತ್ ಇನ್ಕಮ್ ಇದ್ರೆ ಇನ್ನೂ ಒಳ್ಳೇದು. ಸೊ ಆಗ ನಿಮಗೆ SNQ ಕೋಟಾ ಅಂಡರ್ ಕೂಡ ಸೀಟ್ನ ಕ್ಲೇಮ್ ಮಾಡ್ಬೋದು. ಸೊ ಅದನ್ನ ಬಿಟ್ಟು ಮಕ್ಕಳ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದೊಂಥರ ಎಕ್ಸ್ಟ್ರಾ ಬೋನಸ್ ಇದ್ದಂಗೆ ಮಕ್ಕಳ ನಿಮಗೆಲ್ಲ. ಸೊ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಓದಿರ್ಲೇಬೇಕು. ಅದಲ್ದೇನೆ ಮಕ್ಕಳ ಸರ್ಟಿಫಿಕೇಟ್ ಫಾರ್ ಸ್ಟಡಿಂಗ್ ಇನ್ ರೂರಲ್ ಏರಿಯಾಸ್. ಸೊ ಹಳ್ಳಿಲಿ ಓದಿರೋ ಮಕ್ಕಳಾದ್ರೆ ಅವ್ರದ್ದು ಕೂಡ ಅಷ್ಟೇ ಫಸ್ಟ್ ಟು 10th ಸ್ಟ್ಯಾಂಡರ್ಡ್ ಎರಡೂ ಆಗಿದ್ರೆ ಇನ್ನೂ ಬೆನಿಫಿಟ್ ಮಕ್ಕಳ. ಸೊ ಈ ಕನ್ನಡ ಮೀಡಿಯಂ ಬಗ್ಗೆ ನಾನು ಹೇಳೋದಾದ್ರೆ, ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ನೀವು ಕನ್ನಡ ಮೀಡಿಯಂ ಸ್ಕೂಲ್ಸ್ ಅಲ್ಲಿ ಓದಿರ್ಬೇಕು. ಅಂಡ್ ಯಾವ ಸ್ಕೂಲ್ಸ್ ಅಲ್ಲಿ ಓದಿರ್ತೀರಾ ಆ ಸ್ಕೂಲಿಗೆ ಹೋಗಿ ನೀವು ಸ್ಟಡಿ ಸರ್ಟಿಫಿಕೇಟ್ ನ ಪಡ್ಕೋಬೇಕು. ಪಡ್ಕೊಂಡು ಅಪ್ಲಿಕೇಶನ್ ನೀವು ಎಸ್ ಅಂತ ಕೊಡ್ತೀರಾ. ಬಟ್ ಫ್ಯೂಚರ್ ವೆರಿಫಿಕೇಶನ್ ಹೆಂಗಾಗುತ್ತೆ ಅಂದ್ರೆ 2024 ವರೆಗೂ ಇದು ನೀವು KE ಆಫೀಸಿಗೆ ಬಂದು ನೀವು ಆಕ್ಚುಲಿ ಸರ್ಟಿಫಿಕೇಟ್ಸ್ ಎಲ್ಲ ಸಬ್ಮಿಟ್ ಮಾಡ್ತಿದ್ರಿ. ಬಟ್ 2025 ಇಂದ ಇದನ್ನ ತಮ್ಮ ಊರಿಗೆ ಸೀಮಿತಪಡಿಸಿದ್ದಾರೆ. ಹೆಂಗಂದ್ರೆ ನೀವು ಯಾವ ಕಾಲೇಜಲ್ಲಿ ಓದ್ತಿದ್ದೀರಾ, ಆಫ್ಟರ್ KCET ಎಕ್ಸಾಮ್ ದೇ ಗಿವ್ ದ ಟೈಮ್, ನೀವು ನಿಮ್ಮ ಪ್ರಿನ್ಸಿಪಲ್ ಲೈಕ್ ನಿಮ್ಮ ಕಾಲೇಜ್ಗೆ ಹೋಗಿ ನೀವು ಈ ಸರ್ಟಿಫಿಕೇಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ್ರೆ ನಿಮ್ಮ ಪ್ರಿನ್ಸಿಪಲ್ ನಿಮ್ಮನ್ನ ಎಲಿಜಿಬಲ್ ಮಾಡ್ತಾರೆ. ಆವಾಗ ನೀವು ಕನ್ನಡ ಮೀಡಿಯಂ ಕೋಟಾನ ಕ್ಲೇಮ್ ಮಾಡಕ್ಕೆ ಎಲಿಜಿಬಲ್ ಆಗ್ತೀರಾ. ಇದು ಎಕ್ಸಾಮ್ ಆದ್ಮೇಲೆ ಅದು ಬಿಫೋರ್ ಕೌನ್ಸಿಲಿಂಗ್. ಬಿಫೋರ್ ಕೌನ್ಸಿಲಿಂಗ್ ನೀವು ಹೋಗ್ಬಿಟ್ಟು ಮಕ್ಕಳ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಕಾಲೇಜಲ್ಲಿ, ನೀವು ಯಾವ ಕಾಲೇಜಲ್ಲಿ ಓದ್ತಾ ಇದ್ದೀರಾ ಆ ಕಾಲೇಜಲ್ಲಿ ಹೋಗ್ಬಿಟ್ಟು ನಿಮ್ಮ ಪ್ರಿನ್ಸಿಪಲ್ ಅಥವಾ ನಿಮ್ಮ ಊರಿನ ಗವರ್ಮೆಂಟ್ ಕಾಲೇಜ್, ಯಾವ್ದಾದ್ರು ಗವರ್ಮೆಂಟ್ ಕಾಲೇಜ್ ಪರವಾಗಿಲ್ಲ. ಸೊ ಅವ್ರು ಅದನ್ನ KE ಕಳಿಸ್ಕೊಡ್ತಾರೆ. ಓಕೆ, ಹೌದಲ್ವಾ? ಸೊ ಮಾರ್ಕ್ ಆಸ್ ಯು ಎಲಿಜಿಬಲ್ ಆದ್ಮೇಲೆ ನೀವು ಎಲಿಜಿಬಲ್ ಆಗ್ತಾರೆ ಕನ್ನಡ ಮೀಡಿಯಂ. ಸೊ ಅಂದ್ರೆ ಏನಂದ್ರೆ ಮಕ್ಕಳ ಟ್ರಾವೆಲ್ ಮಾಡೋದ್ರೆ ತಪ್ಸಿದಾರ್ಕೊಂಡ್ರು ನಿಮ್ಗೆ ಅಷ್ಟೇನೆ. ಸೊ ಮುಂಚೆ KE ಆಫೀಸ್ ಅಂದ್ರೆ ಮಲ್ಲೇಶ್ವರಂ ಹೋಗ್ಬೇಕಾಗಿತ್ತು. ಸೊ ಅದನ್ನ ತಪ್ಸಿದ್ದಾರೆ. ಸೊ ಅದನ್ನ ತಪ್ಸಿ ಏನ್ ಮಾಡಿದ್ದಾರೆ, ಸೊ ಒರಿಜಿನಲ್ ಡಾಕ್ಯುಮೆಂಟ್ಸ್ ಹೌದಲ್ಲ, ಸೊ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನ ಹೋಗ್ಬಿಟ್ಟು ನೀವು ನಿಮ್ಮ ಯಾವ್ದಾದ್ರು ನಿಮ್ಮ ಗೌರ್ಮೆಂಟ್ ಕಾಲೇಜಲ್ಲಿ ಅಂದ್ರೆ ನಿಮ್ಮ ಊರಲ್ಲಿ ನೀವಿರುವಂತ ಜಾಗದಲ್ಲಿ ಗೌರ್ಮೆಂಟ್ ಕಾಲೇಜ್ ಆಗ್ಬೋದು, ಇಲ್ಲ ನೀವು ಓದಿರುವಂತ ಕಾಲೇಜ್ಗೆ ಹೋಗ್ಬಿಟ್ಟು ಮಕ್ಕಳ ಅದನ್ನ ಸಬ್ಮಿಟ್ ಮಾಡ್ಬೋದು. ಓಕೆನಾ, ಫೈನ್. ಸೊ ಕನ್ನಡ ಮೀಡಿಯಂ ಆದ್ಮೇಲೆ ರೂರಲ್ ಮೀಡಿಯಂ ಸೇಮ್ ಹಿಂಗೆ. ಯು ಹ್ಯಾವ್ ಟು ನೀವು ರೂರಲ್ ಏರಿಯಾಸ್, ನೀವು ಯಾವ ಸ್ಕೂಲ್ ನಿಮ್ಮ ಸ್ಕೂಲ್ ನೀವೇನು ಓದಿದ್ದೀರಾ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ಇಟ್ ಶುಡ್ ಲೈ ಅಂಡರ್ ರೂರಲ್ ಏರಿಯಾ. ಸೊ ಆವಾಗ ನೀವು ರೂರಲ್ ಏರಿಯಾ ಸ್ಟಡಿ ಸರ್ಟಿಫಿಕೇಟ್ ನೀವು ಪಡ್ಕೊತೀರಾ. ಆದ್ಮೇಲೆ ಓನ್ಲಿ ಫಾರ್ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ನೀವು NCLC ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್, ಇದು ಆಕ್ಚುಲಿ ತಾಲೂಕು ಆಫೀಸಲ್ಲಿ ಹೋಗಿ ನೀವು ಪಡ್ಕೋಬೇಕು. ಇದಾದ್ಮೇಲೆ ದಿಸ್ ರೂರಲ್ ಸ್ಟಡಿ ಸರ್ಟಿಫಿಕೇಟ್ ಆಫ್ ರೂರಲ್ ಏರಿಯಾ ಅಂಡ್ ಆಲ್ಸೋ ದಿಸ್ NCLC ಸರ್ಟಿಫಿಕೇಟ್. ಅಂಡ್ ಒಂದು ಡೌಟ್ ಇದೆ ನನಗೆ, ಇದನ್ನ BO ಸೈನ್ ಮಾಡಿಸ್ಬೇಕು. ಓಕೆ, ಸೊ ಇದೊಂದನಪ್ಪ. ಸೊ ನೀವು ಸರ್ಟಿಫಿಕೇಟ್ ತಗೊಂಡ್ಮೇಲೆ BO ಹತ್ರ ಸೈನ್ ಮಾಡಿಸ್ಬೇಕು, ಇದು ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಸ್ಟಡಿ ಸರ್ಟಿಫಿಕೇಟ್ ಅಲ್ಲಿ ಸೈನ್ ಮಾಡಿಸ್ಬೇಕು. ಓಕೆನಾ, ಫೈನ್. ಇದಾದ್ಮೇಲೆ ಫಾರ್ ಮೆಡಿಕಲ್ ಅಂಡ್ ಡೆಂಟಲ್ ಸ್ಟೂಡೆಂಟ್ಸ್, ಓಕೆ, ಸೊ ಇದರಲ್ಲಿ ಲಿಂಗ್ವಿಸ್ಟಿಕ್ ಮೈನಾರಿಟಿ ಸರ್ಟಿಫಿಕೇಟ್ ಸ್ಟಡಿಡ್ ಇನ್ ಕರ್ನಾಟಕ ಫಾರ್ ಅ ಪೀರಿಯಡ್ ಆಫ್ 10 years ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು 2nd PU 12th ಅಂಡ್ ಪಾಸ್ಟ್ SSLC 10th or 2nd PU ಫ್ರಮ್ ಕರ್ನಾಟಕ ಸ್ಟೇಟ್. ಅಂದ್ರೆ ಮದರ್ ಟಂಗ್ ಬಂದು ತಮಿಳ್, ತೆಲುಗು, ಕೊಡವ, ತುಳು ಮದರ್ ಟಂಗ್ ಇರುತ್ತೆ. ಬಟ್ ಕರ್ನಾಟಕದಲ್ಲಿ ಓದಿರ್ತಾರೆ. ಇದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಕಲ್ಲ, ಮೆಡಿಕಲ್ ಮತ್ತೆ ಡೆಂಟಲ್ ಅವ್ರಿಗೆ. And one more thing, SNQ quota is only for engineering students, not for medical students. ಇದೊಂದು ನೆನ್ಪಿಟ್ಕೊಂಡ್ಬಿಡ್ರಪ್ಪ, ಇದೊಂದು ಡಿಫ್ರೆನ್ಸ್ ನೆನ್ಪಿಟ್ಕೊಳ್ಳಿ. ಮೆಡಿಕಲ್ ಅವ್ರಿಗೆ SNQ ಕೋಟಾ ಬರೋದಿಲ್ಲ. ಅದೇ ರೀತಿ ಲಿಂಗ್ವಿಸ್ಟಿಕ್ ಮೈನಾರಿಟಿ ಸರ್ಟಿಫಿಕೇಟ್ ಇಂಜಿನಿಯರಿಂಗ್ ಅವ್ರು ಬರೋದಿಲ್ಲ. ಅರ್ಥ ಆಗ್ತಿದೆಯಲ್ಲ ಡಿಫ್ರೆನ್ಸ್, ರೈಟ್? ಓಕೆ, ಫೈನ್. ಸೊ ರಿಲಿಜಿಯಸ್ ಮೈನಾರಿಟಿ ಸರ್ಟಿಫಿಕೇಟ್, ಸೊ ಯಾರು ಮುಸ್ಲಿಮ್ಸ್ ಅಥವಾ ಕ್ರಿಶ್ಚಿಯನ್ಸ್ ಇದ್ದಾರೆ ಅವರು ಇದೊಂದು ಸ್ಪೆಷಲ್ ಸರ್ಟಿಫಿಕೇಟ್ ಬರುತ್ತೆ, ರಿಲಿಜಿಯಸ್ ಮೈನಾರಿಟಿ ಸರ್ಟಿಫಿಕೇಟ್. ಇದಕ್ಕೂ ಕೂಡ ಸಪರೇಟ್ ಕೋಟಾ ಇದೆ. ಸೊ ಈ ಕೋಟಾ ಅಂಡರ್ ಕೂಡ ನೀವು ಸೀಟ್ಸ್ ನ ಕ್ಲೇಮ್ ಮಾಡಬಹುದು. ಅರ್ಥ ಆಗ್ತಿದ್ಯಾ? ಗಾಟ್ ಇಟ್? ಓಕೆ, ಫೈನ್. ಸೊ ಈಗ ಮಕ್ಕಳ ನಿಮ್ಗೆ ಇಷ್ಟೆಲ್ಲ ಕೋಟಾಸ್ಗಳಿದೆ ಅಂತ ಗೊತ್ತಾಯ್ತು. ಯಾವ್ಯಾವ ಕೋಟಾ ಅಂತ ಗೊತ್ತಾಯ್ತಲ್ಲ ಮಕ್ಕಳ? ಸೊ ಮೇಜರ್ ಆಗಿ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಎರಡರಿಂದ ಬೆನಿಫಿಟ್ ಗೊತ್ತಾಗಿದೆ ನಿಮ್ಗೆ. ಅಷ್ಟೇ ಅಲ್ಲ, ಕನ್ನಡ ಮೀಡಿಯಂ ಕೋಟಾ, ರೂರಲ್ ಕೋಟಾ, ಅಂಡ್ ಇವನ್ ಮಿಸ್ ಮಾಡಿದ್ವಿ 371J, ಇದನ್ನ ಮಿಸ್ ಮಾಡಬಾರ್ದು. ಸೊ 371J ಮಕ್ಕಳ ಕಲ್ಯಾಣ ಕರ್ನಾಟಕ ಸರ್ಟಿಫಿಕೇಟ್. ಅಂದ್ರೆ
ಯಾರು ಕಲ್ಯಾಣ ಕರ್ನಾಟಕ ರೀಜನ್ ಅಂಡರ್ ಬರ್ತೀರಿ ಅದನ್ನ ನೀವು ತಿಳ್ಕೊಂಡಿರಿ ಮಕ್ಕಳ. ಸೊ ಅಂಥವ್ರು ಮಾತ್ರ 371 ಜೇನ ನೀವು ತಗೊಳಕ್ ಸಾಧ್ಯ. ಅರ್ಥ ಆಗ್ತಿದ್ಯಾ? ಓಕೆ. ಸೊ ಇದ್ರ ಜೊತೆಗೆ ಕ್ಲಾಸ್ ಎ ಮತ್ತೆ ಕ್ಲಾಸ್ ಬಿ ಬರುತ್ತೆ, ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕು ವೆಂಕಟ್. ಸೊ ಕ್ಲಾಸ್ ಎ, ಸೊ ಕ್ಲಾಸ್ ಎ ಅಲ್ಲಿ ಮಾಡ್ತಿದೀವಾ? ಓಕೆ. ಸೊ ಇದರಲ್ಲಿ ಫೈನ್. ಸೊ ಇದು ಕ್ಲಾಸ್ ಬಿ ಅಲ್ಲ, ಇದು ಕ್ಲಾಸ್ ಬಿ. ಕ್ಲಾಸ್ ಎ ಅಂದ್ರೆ 7 years, ಹೌದಲ್ಲಪ್ಪ? ಸೊ ಕ್ಲಾಸ್ ಎ ಯಾರು ಬರ್ತಾರೆ ಅಂದ್ರೆ ಹೇಳ್ಬಿಡಿ ನೀವು. ಕ್ಲಾಸ್ ಎ ಯಾರು ಬರ್ತಾರೆ ಅಂದ್ರೆ 7+ years ನೀವು ಕರ್ನಾಟಕದಲ್ಲಿ ಓದಿದ್ರೆ ದೇ ಆಲ್ ಕಮ್ ಅಂಡರ್ ಕ್ಲಾಸ್ ಎ. ಓಕೆ. ಸೊ ಅಂದ್ರೆ ಸೊ 7 years ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, 7 years ಓದಿರ್ತಿರಲ್ಲ ಕರ್ನಾಟಕದಲ್ಲಿ, ಆ 7 years ಅಲ್ಲಿ ಐದರ್ ನೀವು SSLC ಓದಿರ್ಬೇಕು ಅಥವಾ PUC ಓದಿರ್ಬೇಕು. ಇದು ಇಂಪಾರ್ಟೆಂಟ್, ನೀವು ನೆನ್ಪಿಟ್ಕೋಬೇಕು. ಸೊ ಮಕ್ಕಳ, ಇದು ಕನ್ನಡ ಮೀಡಿಯಂ ಕೋಟ, ರೂರಲ್ ಕೋಟ ಅಲ್ಲ, ಇದು ಸಪ್ರೇಟ್. ಈಗ ವೆಂಕಟ್ ಅಥವಾ ನಾವೆಲ್ಲ ಸಿಟಿಲೇ ಓದಿರ್ತೀವಿ, ಬಟ್ ನಾವೆಲ್ಲ ಕರ್ನಾಟಕದಲ್ಲಿ ಓದಿರ್ತೀವಿ, ಅದನ್ನ ಪ್ರೂವ್ ಮಾಡ್ಬೇಕು. ಅರ್ಥ ಆಗ್ತಿದ್ಯಾ? ಎಷ್ಟು ವರ್ಷ ಓದಿರ್ಬೇಕು? 7 years ಓದಿರ್ಬೇಕು. ಅಂಡ್ ಅದರಲ್ಲಿ 1 ವರ್ಷ 10th ಇರಬೇಕು ಅಥವಾ 1 ವರ್ಷ ಸೆಕೆಂಡ್ PU ಇರಬೇಕು. ಸಪೋಸ್ ನಿಮ್ಮ ಪೇರೆಂಟ್ಸ್ 1 to 6th ನಿಮ್ಮನ್ನ ಕರ್ನಾಟಕದಲ್ಲಿ ಓದಿರ್ತಾರೆ, 7th ಇಂದ ಫಸ್ಟ್ PU ತನಕ ಬೇರೆ ಎಲ್ಲ ಓದಿರ್ತೀರಾ, ಬಟ್ ಸೆಕೆಂಡ್ PU ಕರ್ನಾಟಕದಲ್ಲಿ ಓದಿರ್ಬೇಕು. ಯಾಕಂದ್ರೆ 7 years ಕಂಪ್ಲೀಟ್ ಆಗ್ಬೇಕು, 12th ಕೂಡ ಆಗಿರ್ಬೇಕು. ಅರ್ಥ ಆಗ್ತಿದ್ಯಾ? ಇಲ್ಲ ನೀವು 1 to 10th ಕರ್ನಾಟಕದಲ್ಲಿ ಓದಿರ್ತೀರಾ, 11th 12th ಬೇರೆ ಎಲ್ಲ ಓದಿರ್ತೀರಾ, ತೊಂದರೆ ಇಲ್ಲ, ಆಗ್ಲೂ ಕೂಡ ನೀವು ಕ್ಲಾಸ್ ಎ ಬರ್ತೀರಾ, ಹೌದಲ್ವಾ? ರೈಟ್. ಸೊ 10th ಅಥವಾ 12th ಇರಲೇಬೇಕು 7 years ಅಲ್ಲಿ. ಅರ್ಥ ಆಗ್ತಿದ್ಯಾ? ಅಂಡ್ ಹೇಗೆ ನೀವು ಸ್ಟಡಿ ಸರ್ಟಿಫಿಕೇಟ್ ನ ಪ್ರೊವೈಡ್ ಮಾಡಬೇಕು, ಅಂಡ್ ಸೇಮ್ ಥಿಂಗ್ BO ಹತ್ರ ಸೈನ್ ಮಾಡಿಸಿ ಮಾಡ್ಬೇಕು. ಅರ್ಥ ಆಯ್ತಲ್ಲ ಮಕ್ಕಳ? ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇದೆ, ಇಟ್ಸ್ ಓಕೆ, ಎಲ್ಲರಿಗೂ ಕ್ಲಾರಿಟೀಸ್ ಇರ್ಬೇಕಂತ ಹೇಳಿಕೆ. ಸೊ ಸ್ವಲ್ಪ ಸ್ಪೀಡ್ ನ ಜಾಸ್ತಿ ಮಾಡ್ಕೊಳ್ಳಿ, 1.5 to 2.5 ಹಾಕೊಳ್ಳಿ, ಓಕೆನಾ? ಸೊ ನಿಮ್ಗಾಗ ಸ್ವಲ್ಪ ಬೋರ್ ಆಗೋದಿಲ್ಲ, ಓಕೆನಾ? ಫೈನ್. ಇದನ್ ಬಿಟ್ಟು ಮಕ್ಕಳ ಕ್ಲಾಸ್ ಬಿ ಅಂತ ಇದೆ. ಸೊ ಕ್ಲಾಸ್ ಬಿ ಕೂಡ ಬರುತ್ತೆ. ಆಕ್ಚುಲಿ ಕ್ಲಾಸ್ Z ತನಕ ಕೂಡ ಇದೆ ಅಂತಂದ್ರು, ಬಟ್ ಕ್ಲಾಸ್ ಎ ಕ್ಲಾಸ್ ಬಿ ಜಾಸ್ತಿ ಮಕ್ಕಳು ಬರ್ತಾರೆ ಅಂತ ಹೇಳಿದ್ರು, ಅದಕ್ಕೋಸ್ಕರ ಮಕ್ಕಳ ಇದು ಕ್ಲಾಸ್ ಬಿ. ಸೊ ಓದ್ತಾ ಹೋಗ್ತೀನಿ, ಹಂಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತಾ ಹೋಗ್ತೀನಿ. ಕ್ಲಾಸ್ ಬಿ, ಇಫ್ ಯು ಆರ್ ಎಲಿಜಿಬಲ್, ಯಾರು ಕ್ಲಾಸ್ ಬಿಗೆ ಎಲಿಜಿಬಲ್ ಆಗಿರ್ತಾರೆ ಅಂತ ಹೇಳ್ತಾ ಇದೀನಿ ಮಕ್ಕಳ. ಓಕೆ. ಸೊ ಇದು ನೀವು ಕೂಡ ಗೂಗಲ್ ಅಲ್ಲಿ ಮಾಡ್ಬೋದು ಕೊಂಡ್ರು, ನಾವೇನು ಎಕ್ಸ್ಟ್ರಾ ಏನು ತುಂಬಾ ಏನು ಎಫರ್ಟ್ಸ್ ಹಾಕಿಲ್ಲ. ಸೊ ನೀವು ಕೂಡ ಇದನ್ನ ನೀವು ಚಾಟ್ GPT ಟೈಪ್ ಮಾಡಿದ್ರೆ ಸಿಗುತ್ತೆ. ಸೊ ಓಪನ್ ಆಗಿ ಹೇಳ್ತಾ ಇದೀನಿ ಮಕ್ಕಳು, ಓಪನ್ ಸೋರ್ಸ್ ಕೂಡ ಹೇಳ್ತಾ ಇದೀನಿ, ಗೋ ಅಂಡ್ ಚೆಕ್ ಇಫ್ ಯು ವಾಂಟ್. ಸೊ ಇಲ್ಲಿರೋ ವರ್ಡ್ಸ್ ಗಳೇ ಅಲ್ಲೂ ಸಿಗುತ್ತೆ, ಡೋಂಟ್ ವರಿ. ಓಕೆ. ಸೊ ಇಫ್ ಯು ಹ್ಯಾವ್ ಸ್ಟಡಿಡ್ ಅಂಡ್ ಪಾಸ್ಡ್, ಐದರ್ ನೀವು ಓದಿರ್ಬೇಕು ಅಥವಾ ಪಾಸ್ ಆಗಿರ್ಬೇಕು, ಎಲ್ಲಿ? ಫಸ್ಟ್ ಅಂಡ್ ಸೆಕೆಂಡ್ ಇಯರ್ ಪ್ರೀ ಯೂನಿವರ್ಸಿಟಿ ಎಕ್ಸಾಮಿನೇಷನ್ or 11th and 12th standard within the state of Karnataka from an institution recognized by the state government. ಅಂದ್ರೆ ನೀವು 7 years ಓದಿರೋದಿಲ್ಲ ಕರ್ನಾಟಕದಲ್ಲಿ, ಬಟ್ 11th ಮತ್ತೆ 12th ಓದಿರ್ತೀರಿ. ಅರ್ಥ ಅಂತವ್ರು ಕ್ಲಾಸ್ ಬಿಗೆ ಬರ್ತಾ ಇದ್ರಿ. ಅರ್ಥ ಆಗ್ತಿದ್ಯಾ? ಯು ಆರ್ ನಾಟ್ ಸ್ಟಡಿಡ್ ಫಾರ್ 7 years. ವೆರಿ ರೇರ್ ಮಕ್ಕಳ, ತುಂಬಾ ರೇರ್. ಸೊ ವೆರಿ ರೇರ್ ಸ್ಟೂಡೆಂಟ್ಸ್. I don't think they can even understand Kannada. So maybe, so that's why I'm just communicating this in English. So if you are a student who have not studied for 7 years in Karnataka but have completed your 11th and 12th in Karnataka, you come under class B. Okay, fine. So either of your parents, this is also another thing, and both of this should be applicable. Both of this should be followed. Got it? So either of your parents must have studied in Karnataka for at least 7 years. So you have not studied in Karnataka, but your parents should have been studied in Karnataka. Your parents should not be migrated from any other states. Even if they are migrated, it's fine, but they should have completed 7 years in Karnataka. So they should have studied in Karnataka. Artha agtidya? Either of your parents, not both. Either your mom or dad. If one of them has studied, it's fine. Okay. So 7 years in a recognized school, college. This means even if you didn't spend 7+ years, that's what I am telling. You are studying in Karnataka yourself, that is class A. If it doesn't come under class A, okay, you can still qualify for the KCET seats if your parents has sufficient study history in the state and you completed your PUC 12th in Karnataka. I hope you are getting same thing. Whatever I just said, if you are not studied for 7 years, and if your parents have studied, you come under class B. Okay. So documents typically required for class B are nothing but, okay. So which are those means? When you register and later go for verification, you generally need what? SSLC 10th marks card, second PUC 12th marks card, study certificate for your 12th. Okay, study certificate. See, 10th you might have not studied, but somewhere else you should have qualified, right? So that certificate you need to have. ಎಲ್ಲೋ ಒಂದ್ ಕಡೆ ಓದಿರ್ತೀರಿ, ಅದರದ್ದು ಮಾರ್ಕ್ಸ್ ಕಾರ್ಡ್ ಆದ್ರೂ 10th ಬೇಕು. ಅಂಡ್ 12th ಆಬ್ವಿಯಸ್ಲಿ ಕರ್ನಾಟಕದ್ದು ಬೇಕಾಗುತ್ತೆ. ಇದು ರಿಜಿಸ್ಟ್ರೇಷನ್ ಟೈಮಲ್ಲ, ನಿಮಗೆ ಸೀಟ್ ಕ್ಲೇಮ್ ಮಾಡೋ ಟೈಮಲ್ಲಿ, ಸೊ ಸಬ್ಮಿಟ್ ಮಾಡಕ್ ಹೋಗೋ ಟೈಮಲ್ಲಿ. ಅರ್ಥ ಆಗ್ತಿದ್ಯಾ? when you go and submit the documents, original documents, that time you need all these. So study certificate for your parent showing at least 7 years of study in Karnataka. You have got lot of time, get it done. And caste bar income certificate if claiming reservation. Okay, so verification of these document is usually required after the online registration window closes.
Okay, so KEA publishes a schedule for Class B documents. I hope you are getting it. So verification on its official website. So KEA will conduct again an official schedule for this Class B candidates. So our time ali makla you can get it verified. So actually, Class B candidates should go to the KE office and get their Verification done. Yeah. Verification done. Fine. So candidates under Class B must follow that the schedule to complete verification for counseling eligibility. Yeah, that's whatever I said. It is stating the same. Okay. So why Class B exists? What is the reason? So Class B gives eligibility to students. So one thing, same. Whatever I said, it is just been summarized. So completed their qualifying education in Karnataka, but didn't have 7 years of study in Karnataka themselves because. I hope you are getting it. Their parent has studied in the state for at least 7 years. Okay, so these are students with strong ties of Karnataka but without full study history. Means even though your roots are from Karnataka, because of your parents got transferred due to some reasons, but your roots are from Karnataka, so you are given a special privilege under Class B, and you can claim seat unless and until what is the final condition 11th and 12th ಇಲ್ಲಿ ಓದಿರಬೇಕು. ಅರ್ಥ ಆಗ್ತಿದ್ಯಾ? ಫೈನ್. ಓಕೆ, ಸೊ ಇದು ಕ್ಲಾಸ್ ಬಿ ಆಯ್ತಪ್ಪ, ಇದು ಕ್ಲಾಸ್ ಬಿ ಆಯ್ತು. ಈಗ ಲೆಟ್ ಅಸ್ ಕಮ್ ಟು ರಿಜಿಸ್ಟ್ರೇಷನ್ ಥಿಂಗ್. ದಿಸ್ ಇಸ್ ವಾಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಆಲ್ಮೋಸ್ಟ್ ಒಂದು 26 ಮಿನಿಟ್ಸ್ ಇಲ್ಲೇ ಕಳೆದಿದೆ. ಸೊ ಇನ್ನು ಮುಂದೆ ಬೇಗ ಆಗುತ್ತೆ ಮಕ್ಕಳ, ಡೋಂಟ್ ವರಿ. ಓಕೆ, ಫೈನ್. ಸೊ ಈಗ ಕಮಿಂಗ್ ಟು ದ ಆನ್ಲೈನ್ ಅಪ್ಲಿಕೇಶನ್ ಪ್ರೊಸೆಸ್. ಓಕೆ, ಸೊ ದಿಸ್ ಇಸ್ ಡನ್. ಓಕೆ, ಸೊ ವಿ ಶಲ್ ಸ್ಟಾರ್ಟ್ ವಿತ್ ದ ನ್ಯೂ ಒನ್. ಓಕೆ, ಫೈನ್. ಯಾ, ಸೊ ಹಿಯರ್ ಒನ್ಸ್ ಅಗೇನ್ ವಿ ಆರ್ ಓಪನಿಂಗ್ ಇಟ್. ಸೊ KEA ಡಾಟ್. ಸೊ ಇದ್ರ ಮಧ್ಯದಲ್ಲಿ ನೀವು ಯಾವ್ಯಾವ ಬುಕ್ಸ್ ರೆಫರ್ ಮಾಡಿದ್ರಿ, ಹೇಗೆ ಓದಿದ್ರಿ, ಅದೊಂದು 2 ನಿಮಿಷ ಹೇಳಂಗಿದ್ರೆ ಹೇಳ್ಬಿಡಪ್ಪ ವೆಂಕಟ್. So ಓವರ್ಸ್ ಯುವರ್ ಪ್ರಿಪರೇಷನ್ಸ್. ಐ ನೋ ದಟ್ ವಿಲ್ ಬಿ ಇನ್ ದ ಕಮೆಂಟ್ ಸೆಕ್ಷನ್. ಸೊ ನನ್ನ ಪ್ರಿಪ್ರೇಷನ್ ಹೇಳೋದಾದ್ರೆ, ಆಫ್ಟರ್ ದ ಸೆಕೆಂಡ್ ಅಟೆಂಪ್ಟ್ ಇನ್ ಡ್ರಾಪ್ ಇಯರ್ ಅಲ್ಲಿ ಆಫ್ಟರ್ ದ ಸೆಕೆಂಡ್ ಅಟೆಂಪ್ಟ್ ಐ ಹಾರ್ಡ್ಲಿ ಗಾಟ್ 10 days. ಸೊ ನಾನು ಆ ಟೈಮಲ್ಲಿ ಏನು ಮಾಡಿದೆ ಅಂದರೆ, ಐ ಪ್ಯೂರ್ಲಿ ಫಾಲೋಡ್ ಯೂಟ್ಯೂಬ್ ಕ್ಲಾಸಸ್ ಆಫ್ ಗುರು ಸರ್, ಆ್ಯಂಡ್ ಆಲ್ಸೋ ಐ ಟುಕ್ ಫಾಸ್ಟ್ ಟ್ರ್ಯಾಕ್ ಫಾಸ್ಟ್ ಟ್ರ್ಯಾಕ್ ಬ್ಯಾಚ್ so that I could complete everything ASAP. So during the live session, actually, Sorry. I suggested him. Yeah. I remember Not it. fast track, Sarthak KCET batch. Actually, this time it is Lakshya fast track, right? Last time we took Lakshya KCET 2025. Yeah. Lakshya KCET 2025 he took, which I suggested him because he asked me, so where can I get revision of all other concepts? So I suggested him. So ಈ ತರ ಒಂದು ಕೋರ್ಸ್ ಇದೆಪ್ಪ ತಗೊಳ್ಳಿ ಅಂತ. Then he referred both, but as per my knowledge, he studied purely from YouTube. So okay, so and because of that also, I think you got some good rank, right? Okay, fine. So ಈಗ ಮಕ್ಕಳ ಇದರಲ್ಲಿ and books you referred? ಸೊ ನನ್ನ ಪ್ರಕಾರ ಹೇಳೋದಾದ್ರೆ, ಜಾಸ್ತಿ ಬುಕ್ಸ್ ರೆಫರ್ ಮಾಡಕ್ಕೆ ಹೋಗ್ಬೇಡಿ. ಟೇಕ್ ಎ PYQ ಬುಕ್, 25 years ಪ್ಲಸ್ ಬುಕ್ಸ್ ಸಿಗುತ್ತೆ. ಐ ಪ್ರಿಫರ್ MTG. ತೊಗೊಂಡು ನೀವು ಲೈಕ್ ಡೈಲಿ ಬೇಸಿಸ್ ಮೇಲೆ ಆಲ್ಮೋಸ್ಟ್ ಎಷ್ಟಾದ ನೀವು ಕೀಪ್ ಎ ಟಾರ್ಗೆಟ್, ಎಷ್ಟು ಕ್ವಶನ್ಸ್ ಮಾಡ್ಬೇಕು ಅನ್ಕೊಂಡಿದ್ದೀರೋ ಶೆಡ್ಯೂಲ್ ಮಾಡ್ಕೊಳ್ಳಿ. ನಿಮ್ಮ ಇವಾಗ ಬೋರ್ಡ್ ಎಕ್ಸಾಮ್ಸ್ ಹತ್ರ ಬರ್ತಿದೆ, ಸೊ ಅದ್ರ ಪ್ರಕಾರ ನೀವು ನೋಡಿಕೊಂಡು ಡೈಲಿ ಕೀಪ್ ಎ ಟಾರ್ಗೆಟ್, ಹೌ ಮೆನಿ ಕ್ವಶನ್ಸ್ ಯು ಕ್ಯಾನ್ ಸಾಲ್ವ್, ಆ್ಯಂಡ್ ಡೂ ಇಟ್ ಇನ್ ಎ ಡಿಸಿಪ್ಲಿನ್ ವೇ. ಯು ಹ್ಯಾವ್ ಟು ಡೂ ಇಟ್ ಕಂಟಿನ್ಯೂಸ್ಲಿ. ಒಂದ್ಸರಿ 2-3 ಟೈಮ್ಸ್ ಬ್ರೇಕ್ ಆದರೂ ಪರವಾಗಿಲ್ಲ, ಬಟ್ ಈ ಪ್ರಾಕ್ಟೀಸ್ ಮಾತ್ರ ಮರಿಬೇಡಿ. ಏನಕ್ಕಂದರೆ ಪ್ರೀವಿಯಸ್ ಇಯರ್ ಕ್ವಶನ್ಸಿಂದ ತುಂಬ ಕ್ವಶನ್ಸ್ ರಿಪೀಟ್ ಆಗ್ತವೆ, ಹಾಗೆ ನಿಮ್ಗೆ ಪ್ರಾಕ್ಟೀಸ್ ಇರಬೇಕು. KCET ಇಸ್ ಲೈಕ್ ನೀಟ್ ಆಫ್ ಇಂಜಿನಿಯರಿಂಗ್. ಎಷ್ಟು ಆಳವಾಗಿ ಗೊತ್ತಿದೆ ಅನ್ನೋದು ಇಂಪಾರ್ಟೆಂಟ್ ಇಲ್ಲ, ಎಷ್ಟು ಜಾಸ್ತಿ ಗೊತ್ತಿದೆ ಅನ್ನೋದು ಇಂಪಾರ್ಟೆಂಟ್. KCET ಅಲ್ಲಿ ಇಂಪಾರ್ಟೆಂಟ್ ಆಗಿ ಹೇಳಬೇಕಾದ್ರೆ ಇನ್ ಡೆಪ್ತ್ ಅವಶ್ಯಕತೆ ಇಲ್ಲ, ಎಲ್ಲಾ ಕಾನ್ಸೆಪ್ಟ್ಸ್ ಕವರ್ ಮಾಡಿರೋದು ಅವಶ್ಯಕತೆ ಇದೆ. ಹೌದು, ಎಸ್, ದಟ್ಸ್ ಟ್ರೂ. ಯಾವ್ದಾದ್ರು ಕಾನ್ಸೆಪ್ಟ್ಸ್ ವೀಕ್ ಇದ್ರೆ ಅದನ್ನ ನೆಗ್ಲೆಕ್ಟ್ ಅಂತ ಮಾಡಕ್ ಹೋಗ್ಬೇಡ್ರಿ. ಮೇಲ ಲೈಕ್ just at least learn the formula. Yeah. Learn the formula and come at least solve some 2 to 3 questions on that. So luck ಇದ್ರೆ ಅದೇ ಕ್ವಶನ್ಸ್ ಬರುತ್ತೆ, which happened purely in 2025. ಅಂಡ್ ಇನ್ನೊಂದು ನೀವು ಕೇಳಿರ್ಬೋದು, 12th ಜಾಸ್ತಿ ಪೋರ್ಷನ್ ಇದೆ, 11th ಕಮ್ಮಿ ಕ್ವಶನ್ಸ್ ಕೇಳ್ತಾರೆ. ಆಕ್ಚುಲಿ ನಿಜ, ಬಟ್ ಎರಡು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಎರಡು ಈಕ್ವಲ್ ಇಂಪಾರ್ಟೆಂಟ್. ಏನಕ್ಕಂದ್ರೆ 12th ಅಲ್ಲಿ ಟಫ್ ಕ್ವಶನ್ಸ್ ಕೇಳ್ಬೋದು, ಬಟ್ ಅದೇ 11th ಅಲ್ಲಿ ಈಸಿ ಕ್ವಶನ್ಸ್ ಬಂದ್ರೆ ಯು ಕ್ಯಾನ್ actually, which is true, very true. Not only last year, ಎಲ್ಲ ಇಯರ್ ಕೂಡ ಈ ಕೆಲಸ ಆಗುತ್ತೆ. ಕ್ಲಾಸ್ 11th ಅಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇಂದ ಪ್ಯೂರ್ಲಿ ಅದೇ ಬೇಸಿಸ್ ಮೇಲೆ ಕ್ವಶನ್ಸ್ ಕೇಳ್ಕೊಂಡ್ ಬಂದಿರೋದು ಜಾಸ್ತಿ. ವಿಚ್ ಯು ಅಗ್ರಿ? ರೈಟ್. ಓಕೆ, ಫೈನ್. ಸೊ ಕ್ಲಾಸ್ 11th ಮಕ್ಕಳ PYQs ಜಾಸ್ತಿ ಗಮನ ಕೊಡಿ, ಕ್ಲಾಸ್ 12th ಕೂಡ ಗಮನ ಕೊಡಿ, ಬಟ್ ಜಾಸ್ತಿ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ಗಳನ್ನ ಮಾಡಿದ್ರೆ ಒಳ್ಳೇದು. ಓಕೆ, ಸೊ ಬಿಕಾಸ್ ದೀಸ್ ಪೀಪಲ್ ವೇರ್ ಲಕ್ಕಿ, ಸೊ ಕ್ವಶನ್ ಪೇಪರ್ ಈಸಿ ಇತ್ತು, ಅಂಡ್ ಈವನ್ ದ ಕಾಂಪಿಟೇಷನ್ ವಾಸ್ ಟಫ್ ಬಿಕಾಸ್ ಏನು ಎಲ್ಲರೂ ಕೂಡ ಮಾರ್ಕ್ಸ್ ಚೆನ್ನಾಗಿ ತಗೊಂಡಿದ್ದರಿಂದ ಸ್ಕೇಲೇ ಜಾಸ್ತಿ ಆಗೋಯ್ತು. ಮುಂಚೆ ಎಲ್ಲ 120 ಬಂದಿದ್ದಿದ್ರೆ 1000 ಕೆಳಗಡೆ ರ್ಯಾಂಕ್ ಬರೋದು, ಅದು 150 ಹೋಯ್ತು. ಸೊ ಅಷ್ಟೇ. ಅದು ಬಿಟ್ರೆ ದಿ ಸ್ಟೂಡೆಂಟ್ಸ್ ಹ್ಯಾವ್ ವರ್ಕ್ಡ್ ಹಾರ್ಡ್, ಬಟ್ ಆಸ್ ವೆಲ್ ಆಸ್ ಗಾಡ್ ಹ್ಯಾಸ್ ಸಮ್
ಗ್ರೇಸ್ ಆನ್ ದಮ್. ಓಕೆ ಫೈನ್. ಸೊ ಬರೋಣ ಮಕ್ಕಳ ಇದಕ್ಕೆ. ಸೊ ಇಲ್ಲಿಗೆ ಬಂದು ಸೊ ನಿಮಗೆ ದೆನ್ ಅಡ್ಮಿಷನ್ಸ್ಗೆ ಬಂದ್ರಿ. ಸೊ ಇದರಲ್ಲಿ ಮಕ್ಕಳ UGCET 2026 ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ ಬರುತ್ತೆ. ಓಕೆನಾ? ಸೊ ಇದರಲ್ಲಿ ನೀವು ಮೇಜರ್ ಆಗಿ ಏನಂತ ಅಂದರೆ, ಸೊ ಮಕ್ಕಳ ಇದರಲ್ಲಿ ಇಫ್ ಯು ಆರ್ ಅ ನ್ಯೂ ರಿಜಿಸ್ಟರ್, ಓಕೆ, ಇಫ್ ಫಾರ್ ದ ಫಸ್ಟ್ ಟೈಮ್ ಯು ಆರ್ ಕಮಿಂಗ್ ಆ್ಯಂಡ್ ರಿಜಿಸ್ಟರಿಂಗ್ ಇಟ್, ಓಕೆ, ಸೊ ಯಾವಾಗಲೂ ಲಾಗಿನ್ ಆಗಿಲ್ಲ, ರಿಜಿಸ್ಟರ್ ಆಗಿ ಬರ್ತಾ ಇದ್ದೀರಾ ಅಂದರೆ ಯು ನೀಡ್ ಟು ಕ್ಲಿಕ್ ದಿಸ್. ಸೊ ಹೋಗ್ತೀರಿ ಮಕ್ಕಳ, ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಕೇಳುತ್ತೆ 10th ನೀವು ಮಕ್ಕಳ KSEAB ಗೌರ್ಮೆಂಟ್ ಅಂದರೆ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಓದಿದ್ರೆ, ಯಾಕಂದ್ರೆ ನಿಮಗೆ ಗೊತ್ತಿದೆ ಸ್ಟೇಟ್ ಬೋರ್ಡ್ ಇದೆ ಮತ್ತೆ ಸೆಂಟ್ರಲ್ ಬೋರ್ಡ್ ಕೂಡ ಅಂದರೆ CBSE ಇದೆ, ಅದನ್ನ ಬಿಟ್ಟರೆ ICSE ಕೂಡ ಇದೆ. ಬಟ್ ಎಸ್ಪೆಷಲಿ ನೀವು ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್ಸ್ ಆಗಿದ್ರೆ ಆಗ ಮಾತ್ರ ಮಕ್ಕಳ ಎಸ್ ಅಂತ ಕೊಡಿ. ಆಕ್ಚುಲಿ ಇವ್ರು ಬಂದು ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್ ಅಲ್ಲ, ಅವ್ರು ICSE ಓದಿದ್ರು, ಹೌದಲ್ಲಮ್ಮ? ಸೊ ಅದರಿಂದ ನೋ ಅಂತ ಕೊಟ್ಟರು. ಸೊ ಅದಾದ್ಮೇಲೆ ಎಕ್ಸ್ಪ್ಲೇನ್ ಮಾಡಿ ನೆಕ್ಸ್ಟ್. ಸೊ ಯು ಎಂಟರ್ ಯುವರ್ ಬೋರ್ಡ್. ಸೊ ಇವರು ಮಕ್ಕಳ ICSE ಸೆಲೆಕ್ಟ್ ಮಾಡ್ಕೊಂಡ್ರು ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ಇವರು ಪಾಸ್ ಔಟ್ ಬಂದು 2022. ಆಸ್ ಯು ನೋ ಈಸ್ ಯೋರ್ ಸೀನಿಯರ್ ಅಂಡ್ ಯಾ 10th standard roll number. ಸೊ ICSE ಸ್ಟೂಡೆಂಟ್ಸ್ ಆದ್ರೆ ಇಟ್ಸ್ ಯುವರ್ ಇಯರ್ ಅಲಾಂಗ್ ವಿತ್ ಯುವರ್ ಯೂನಿಕ್ ID. ಸೊ ಮಕ್ಕಳ ನೀವು ಯಾವ ಇಯರ್ ಪಾಸ್ ಔಟ್ ಆಗಿದ್ರಿ ಅದ್ರ ಜೊತೆ 7 digits ನಂಬರ್ ಬರುತ್ತೆ. ICSE ಮಕ್ಕಳಾದ್ರೆ ಯು ನೀಡ್ ಟು ಎಂಟರ್ ಇಟ್. ಓಕೆ, ಸೊ ಫೈನ್. ಸೊ ಅದಾದ್ಮೇಲೆ ಸೊ ವೆರಿಫೈ ಅಂತ ಕೊಟ್ಟರು ಮಕ್ಕಳ, ವೆರಿಫೈ ಆಯ್ತು. ಸೊ ವೆರಿಫೈ ಆದ್ಮೇಲೆ ಇಲ್ಲೆಲ್ಲ ಕ್ಯಾಂಡಿಡೇಟ್ ನೇಮ್ ಬರುತ್ತೆ. ಐ ಆಮ್ ಜಸ್ಟ್ ಎಕ್ಸ್ಪ್ಲೈನಿಂಗ್ ಇಟ್ ಫಾಸ್ಟ್ಲಿ. ಓಕೆ, ಸೊ ಕ್ಯಾಂಡಿಡೇಟ್ ನೇಮ್ ಬರುತ್ತೆ ಮಕ್ಕಳ, ಕ್ಯಾಂಡಿಡೇಟ್ ನೇಮ್ ಕೊಟ್ಕೊಳ್ಳಿ. ಅದು ಇನ್ನೊಂದು ಫೈಲ್ ಹೋಗ್ತೀವಿ, ಆಲ್ರೆಡಿ ಎಂಟರ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಅದಾದ್ಮೇಲೆ ಮಕ್ಕಳ ನಿಮ್ಮ ಡೇಟ್ ಆಫ್ ಇಯರ್, ಡೇಟ್ ಆಫ್ ಬರ್ತ್, ಸೊ ಏನೇನು ಇನ್ಫಾರ್ಮೇಶನ್ ಬರುತ್ತೆ ಅದೆಲ್ಲ ಕೊಡಿ ಮಕ್ಕಳ. ಆ್ಯಂಡ್ ಇಲ್ಲಿ ಪ್ಯೂರ್ಲಿ ಕೇಳ್ತಿದೆ ನೋಡಿ, ಸೊ ಆಸ್ ಪರ್ ದ SLC ಮಾರ್ಕ್ಸ್ ಕಾರ್ಡ್ ಅಂತಾನೆ ಕೇಳ್ತಿದೆ ಮಕ್ಕಳ. ಅರ್ಥ ಆಗ್ತಿದ್ಯಾ? ಸೊ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಏನಿದೆ ಅದೇ ರೀತಿ ಎಲ್ಲ ಕಡೆ ಟೈಪ್ ಮಾಡ್ತಾ ಬರಬೇಕು. ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಏನು ಕೊಡೋದಕ್ಕೆ ಹೋಗಲ್ಲ, ಬಿಕಾಸ್ ನಿಮ್ಗೆ ಬರುತ್ತೆ. ಆ್ಯಂಡ್ ಸ್ಯಾಟ್ ನಂಬರ್ ನಿಮಗೆ ಗೊತ್ತಿದ್ರೆ ಕೊಡಿ, ಇಲ್ಲಾಂದ್ರೆ ಇಲ್ಲ. ಆ್ಯಂಡ್ ಸ್ಯಾಟ್ ಇದು ಆಪ್ಷನ್ ಅಂತ ಕೊಟ್ಟವ್ರೆ, ಬಟ್ ಸ್ಯಾಟ್ಸ್ ನಂಬರ್ ಇರೋದು ಒಳ್ಳೇದು. ಏನಕ್ಕಂದ್ರೆ ಫ್ಯೂಚರ್ ಅಪ್ಲಿಕೇಶನ್ ಫಿಲ್ ಮಾಡ್ತಿರೋ ಪ್ರೊಸೆಸ್ ಅಲ್ಲಿ ಆಟೋಮೆಟಿಕ್ ಆಗಿ ನಿಮ್ಮ ಸ್ಟಡಿ ಡೀಟೇಲ್ಸ್ ಎಲ್ಲ ಫೆಚ್ ಆಗೋಗುತ್ತೆ. ಎಲ್ಲಿ ಸಿಗುತ್ತಾ ಸ್ಯಾಟ್ ನಂಬರ್? ಯು ಕ್ಯಾನ್ ಗೋ ಟು ಯುವರ್ ಸ್ಕೂಲ್, ಯು ಕ್ಯಾನ್ ಗೋ ಟು ಯುವರ್ ಸ್ಕೂಲ್ ಅಂಡ್ ಆಸ್ಕ್ ದೆಮ್, ದೇ ವಿಲ್ ಸೇ ದ ಸ್ಯಾಟ್ ನಂಬರ್. ಸೊ ಅಥವಾ ನಾನು ICSE ಸ್ಟೂಡೆಂಟ್ ಆಗಿರೋ ಕಾರಣಕ್ಕೆ ನನ್ನ ಸ್ಯಾಟ್ಸ್ ನಂಬರ್ ನನ್ನ TC ಅಲ್ಲಿ ಇತ್ತು. ಸೊ ಇರ್ಬೋದು ಮಕ್ಕಳ, ನಿಮ್ಮ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ TC ಏನಿರುತ್ತೆ ಅದರಲ್ಲಿ ಕೂಡ ಇರೋ ಚಾನ್ಸಸ್ ಇರುತ್ತೆ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಅಥವಾ ಐ ವುಡ್ ಸೇ ನೀವು ನಿಮ್ಮ ಸ್ಕೂಲಿಗೆ ರೆಸ್ಪೆಕ್ಟಿವ್ ಸ್ಕೂಲಿಗೆ ಹೋಗಿ ದೇ ವಿಲ್ ಗಿವ್ ಯು ದ ಸ್ಯಾಟ್ಸ್. ಹೋಗಿ ಕೊಟ್ಟು ನೀವು ಊರೇನಾದ್ರು ಚೇಂಜ್ ಮಾಡಿದ್ರೆ ಮಕ್ಕಳ, ಅದರಲ್ಲಿ ಯಾರೋ ನಿಮ್ಮ ಗಾರ್ಡಿಯನ್ಸ್ ಯಾರು ಕಳಿಸ್ಬಿಟ್ಟಾದ್ರು ನಂಬರ್ ಕಲೆಕ್ಟ್ ಮಾಡ್ಕೊಳ್ಳಿ ಮಕ್ಕಳ, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ ಫೈನ್. ಸೊ ಅದಾದ್ಮೇಲೆ ರಿಜಿಸ್ಟ್ರೇಷನ್ ಮೆಥಡ್. ಸೊ ಅಂದ್ರೆ ನಿಮಗೆ 3 ರೀತಿ ಮಕ್ಕಳ ಕೇಳುತ್ತೆ. ಒಂದು ಆಧಾರ್ ಕಾರ್ಡ್ ಮುಖಾಂತರ. ಸೊ ಆಧಾರ್ ಕಾರ್ಡ್ ನಂಬರ್ ಏನಿರುತ್ತೆ ಮಕ್ಕಳ ಅದನ್ನು ಟೈಪ್ ಮಾಡಿದ್ರೆ, ಸೊ ಯಾವ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಇರುತ್ತೆ, ಈಗ ಸಪೋಸ್ ನನ್ನ ಆಧಾರ್ ಕಾರ್ಡ್ ನಂಬರ್ಗೆ ನನ್ನ ಮೊಬೈಲ್ ನಂಬರ್ ಕೊಟ್ಕೊಂಡಿದ್ದೀನಿ, ಒಂದು OTP ಬರುತ್ತೆ, ಅದರಿಂದ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಡಿಜಿಲಾಕರ್ ಕೂಡ ಇಂದ ಕೊಟ್ಟಿದ್ದಾರೆ. ಡಿಜಿಲಾಕರ್ ಬಿಟ್ರೆ ಇನ್ನೊಂದು ಸೊ KU ಆಫೀಸ್ಗೆ ಹೋಗ್ಬಿಟ್ಟು ಮಾಡೋದು, ವಿಚ್ ಐ ಡೋಂಟ್ ರೆಕಮೆಂಡ್. ದ ಥರ್ಡ್ ಒನ್ KU ಆಫೀಸ್ಗೆ ಹೋಗಿ ಮಾಡೋದು ಅವಶ್ಯಕತೆ ಇಲ್ಲ ಮಕ್ಕಳ. ಸೊ ಫಸ್ಟ್ ಒನ್ ಇಸ್ ವೆರಿ ಗುಡ್, ಆಕ್ಚುಲಿ ನಿಮ್ಮ ಕೈ ಈಸಿಯಾಗಿ ಸಿಗುತ್ತೆ. ನೀವೇನಾದ್ರು ಡಿಜಿಲಾಕರ್ ಯೂಸ್ ಮಾಡಿದ್ರೆ ಫೈನ್, ಇಲ್ಲ ಅಂತಂದ್ರೆ ಜಸ್ಟ್ ಗೋ ವಿತ್ ದಿಸ್. ಓಕೆ, ಸೊ ಅದನ್ನೆಲ್ಲ ಮಾಡಾಗಿದೆ ಮಕ್ಕಳ, ಮತ್ತೆ ಅದನ್ನು ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ. ಇನ್ನು ಮುಂದೆ ಎಲ್ಲ ಪ್ರೊಸೀಜರ್ ಸಿಂಪಲ್ ಇದೆ ಕೊಂಡ್ರು. ಬಟ್ ಇದರಲ್ಲಿ ನಿಮಗೆ ಮೇಜರ್ ಆಗಿ ಬರೋದು 2 ವಿಷಯ. ಒಂದು ನೀವು ಫೋಟೋ ಮತ್ತೆ ಸಿಗ್ನೇಚರ್ ಕಡೆಯಲ್ಲಿ. ಸೊ ಫೋಟೋ ಮತ್ತೆ ಸಿಗ್ನೇಚರ್ ಮಕ್ಕಳ ಎತ್ತಿಟ್ಕೊಂಡ್ಬಿಡಿ. ಸೊ ಎಲ್ಲಾ ಡೀಟೇಲ್ಸು ಕೇಳುತ್ತೆ ಇದರಲ್ಲಿ. ಸೊ ಐ ಥಿಂಕ್ ವಿ ಹ್ಯಾವ್ ಗಾಟ್ ದಿಸ್. ಸೊ ಇದೇನಲ್ಲಮ್ಮ, ಇದಾ ನೆಕ್ಸ್ಟ್ ಒನ್ ಇದಲ್ಲ, ದಿಸ್ ಒನ್ ಐ ಥಿಂಕ್. ದಿಸ್ ಒನ್. ಸೊ ಆಲ್ರೆಡಿ ಆಗಿದೆ ಇದು, ಹೌದಲ್ಲ? ಸೊ ಈಗ ಓಪನ್ ಮಾಡಿದ್ದ ಇದು? ಇಲ್ಲ ಇಲ್ಲಿ. ಓಕೆ. ಸೊ ನೋಡೋಣ, ಇದನ್ನು ಹೇಳ್ಕೊಡೋಣ. ಸೊ ನೋಡಿ ಇದರಲ್ಲಿ, ಸೊ ಇದೆಲ್ಲ ಡೀಟೇಲ್ಸ್ ಎಲ್ಲ ಇದೆ ಮಕ್ಕಳ, ಇದೆಲ್ಲ ಡೀಟೇಲ್ಸ್ ಎಲ್ಲ ಇದೆ ಇದರಲ್ಲಿ. ಓಕೆ, ಸೊ ಇದರಲ್ಲಿ ಆಧಾರ್ ಕಾರ್ಡ್ ಮುಖಾಂತರ. ಸೊ ಮತ್ತೆ ಬರ್ತಾ ಇಲ್ಲ ಅದು. ಸೊ ವಿ ಶಾಲ್ ಗೋ ಟು ದಿಸ್, ಲೆಟ್ ಮಿ ಕ್ಲೋಸ್ ದಿಸ್. ಓಕೆ, ಇದು ಆಗಿರೋದು ಕಣ, ಇದು ಆಲ್ರೆಡಿ ಆಗಿರೋದು. ಓಕೆ, ಸೊ ಆಲ್ರೆಡಿ ಆಗಿದೆ ಮಕ್ಕಳ, ಇವರೆಲ್ಲ ಫಿಲ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ನೀವು ಕೂಡ ಫಿಲ್ ಮಾಡ್ಕೊಳ್ಳಿ. ಸೊ ಗೊತ್ತಾಯ್ತಲ್ಲ ಮಕ್ಕಳ ಏನೇನು ಮಾಡ್ಬೇಕಂತ, ಕ್ಲಾರಿಟಿ ಸಿಗ್ತಲ್ಲ? ಸೊ ಇದಾದ್ಮೇಲೆ ಮಕ್ಕಳ ನೀವು ನೆಕ್ಸ್ಟ್ ಏನ್ ಮಾಡ್ಬೇಕಂತಂದ್ರೆ, ಒನ್ಸ್ ಯು ಗಾಟ್ ರಿಜಿಸ್ಟರ್ಡ್, ಸೊ ರಿಜಿಸ್ಟ್ರೇಷನ್ಸ್ ಆದ್ಮೇಲೆ ಸೊ ಮತ್ತೆ ಏನ್ ಮಾಡಿ, ಗೋ ಟು KA ವೆಬ್ಸೈಟ್ ಒನ್ಸ್ ಅಗೇನ್, ka.kr.nic.in. ಸೊ ಅದಾದ್ಮೇಲೆ ಮತ್ತೆ ಇಲ್ಲಿಗೆ ಹೋಗಿ, ಅದಾದ್ಮೇಲೆ ಮಕ್ಕಳ ಅಡ್ಮಿಷನ್ಸ್ ಮೇಲೆ ಕ್ಲಿಕ್ ಮಾಡಿ, UGCET. ಸೊ ಈಗ ಮತ್ತೆ ಅಪ್ಲಿಕೇಶನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಸೊ ರಿಜಿಸ್ಟರ್ ಮಾಡ್ಕೊಂಡಿರ್ತೀರಿ, ಹೌದಲ್ಲ? ಸೊ ನಮಗೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಇದೆ. ಸೊ ಅಪ್ಲಿಕೇಶನ್ ನಂಬರ್ ಸಿಗುತ್ತೆ ಮಕ್ಕಳ ಕಡೆಯಲ್ಲಿ. ಸೊ ಅಪ್ಲಿಕೇಶನ್ ನಂಬರ್ ಬಂದು ನಿಮಗೆ, ಓಕೆ ಜಸ್ಟ್ ಗಿವ್ ಮಿ ಅ ಮೂಮೆಂಟ್. ಸೊ ಅಪ್ಲಿಕೇಶನ್ ನಂಬರ್ ಬಂದು ಮಕ್ಕಳ ಅರೌಂಡ್ 8 digit ನಂಬರ್ ಸಿಗುತ್ತೆ. 8 digit ನಂಬರ್ ಸಿಗುತ್ತೆ ಮಕ್ಕಳ. ಸೊ ಅದನ್ನ ನೀವು ಇಟ್ಕೊಳ್ಳಿ. ಸೊ 8 digit ನಂಬರ್ ಸಿಕ್ಕಿದ್ಮೇಲೆ ನಿಮಗೆ ಅಲ್ಲಿ ಪಾಸ್ವರ್ಡ್ ಕೂಡ ಒಂದು ಸೆಟ್ ಮಾಡಬೇಕಾಗುತ್ತೆ, ಅದನ್ನು ಸೆಟ್ ಮಾಡ್ಕೊಳ್ಳಿ. ಸೊ ಸೊ ಇಲ್ಲಿ 8 digit ನಂಬರ್ನ ಕ್ಲಿಕ್ ಮಾಡಿದ್ದೀವಿ. ಸೊ ಇದರಲ್ಲಿ ನಮಗೆ
ಓಕೆ ಎಸ್. ಸೊ ಆಯಿತು. ಸೊ ಕ್ಯಾಪ್ಚಾ ಕೇಳುತ್ತೆ ಮಕ್ಕಳ. ಸೊ 3 ಕ್ಯಾಪಿಟಲ್ ವಿ ಸ್ಮಾಲ್ ವಿ ಕೆ ಕ್ಯಾಪಿಟಲ್ ಎಚ್ ಇ, ರೈಟ್? ಓಕೆ, ಆರ್ ಅಂತ ಬಂತ ಇ. ಸೊ ಸ್ವಲ್ಪ ಸ್ಲೋ ಆಗುತ್ತೆ ಮಕ್ಕಳ ಪ್ರೊಸೀಜರ್, ಸ್ವಲ್ಪ ಫಾಸ್ಟಾಗಿ ಇಟ್ಕೊಳ್ಳಿ ನೀವು. ಸೊ ಇದೆಲ್ಲ ಆಯಿತು. ಓಕೆ, ಓಪನ್ ಆಯ್ತು ಮಕ್ಕಳ. ಸೊ ಲಾಗ್ ಔಟ್, ಎಸ್. ಅದರ್ ಸೆಷನ್, ಎಸ್. ಓಕೆ ಫೈನ್. ಸೊ ಇದೆಲ್ಲ ಆಯಿತು, ಓಪನ್ ಆಯ್ತು ಮಕ್ಕಳ. ಸೊ ಈಗ ಪಾಸ್ವರ್ಡ್, ಯು ಹ್ಯಾವ್ ಗಾಟ್ ದ ಪಾಸ್ವರ್ಡ್. ಓಪನ್ ಮಾಡಿ ಪರಲ್ಲ, ಹೆಂಗೆ ತಿರ್ಕೊಳ್ಳಿ, ಟರ್ನ್ ಇಯರ್. ಹಾಂ, ಇಲ್ಲ ಆಗ್ತಾ ಇಲ್ಲ. ಹಾಂ, ಹೀಗೆ ಮಾಡಿ. ಓಕೆ. ಸೊ OTP ವೆರಿಫೈ ಆಯ್ತು ಮಕ್ಕಳ. ಸೊ ಇಲ್ಲಿ ನಿಮಗೆ ಡಿಫ್ರೆಂಟ್ ಡೀಟೇಲ್ಸ್ ಎಲ್ಲ ಬರ್ತಾ ಆಗುತ್ತೆ. ಸೊ ಪ್ರೀವಿಯಸ್ ಇಯರ್ ಡೇಟಾ, ಸೊ ಇವರು ಲಾಸ್ಟ್ ಇಯರ್ ಆಗಿದ್ರಿಂದ ನಿಮ್ಗೆ ಇದು ಬರ್ತಾ ಇದೆ ಅನ್ಕೊಳ್ತೀನಿ. ಸೊ ಇದೆಲ್ಲ ಬಂದಿದೆ ಮಕ್ಕಳ. ಸೊ ಇದರಲ್ಲಿ ಪ್ರತಿಯೊಂದು ಇದೆ ನೋಡಿ ಮಕ್ಕಳ. ಪ್ರೀವಿಯಸ್ ಇಯರ್ ಡೇಟಾ ಎಡಿಟ್ ಡೀಟೇಲ್ಸ್. ಸೊ ಡೀಟೇಲ್ಸ್ಗೆ ಹೋಗ್ತೀನಿ ಮಕ್ಕಳ. ಸೊ ಇದರಲ್ಲಿ ನೀವು ಹಿಂದಿನ ವರ್ಷದಲ್ಲಿ ಸಿನ್ಸ್ ಈ ಅಟೆಂಡೆಡ್ ಅವ್ರದ್ದು ಏಜ್ ಕೂಡ ಡಿಫ್ರೆನ್ಸ್ ಇದೆ, ಮತ್ತೆ ಲಾಸ್ಟ್ ಇಯರ್ ಅವ್ರು ಕಂಪ್ಲೀಟ್ ಆಗಿರೋದ್ರಿಂದ ಮಕ್ಕಳ. ಸೊ ಅವ್ರಿಗೆ ಈ ಡೀಟೇಲ್ಸ್ ಕೇಳ್ತಿದೆ, ಎಲ್ಲರಿಗೂ ಕೇಳಬೇಕು ಅಂತೇನಿಲ್ಲ. ಇದು ಅರ್ಥ ಆಗ್ತಿದ್ಯಾ? ಸೊ ಇಫ್ ಯು ಆರ್ ಅ ಫ್ರೆಶ್ ಕ್ಯಾಂಡಿಡೇಟ್, ನಿಮ್ಗೆ ಇದು ಡೇಟಾ ಕೇಳದೆ ಇರೋ ಚಾನ್ಸಸ್ ಕೂಡ ಇದೆ ಮಕ್ಕಳ. ಓಕೆನಾ? ಸೊ ಇದರಲ್ಲಿ ಇವ್ರಿಗೆ ಜಸ್ಟ್ ನೋ ಅಂತ ಕೊಡ್ತಾ ಇದ್ದಾರೆ ಅಷ್ಟೇನೆ. ಓಕೆ, ಸೊ ನೋ ಅಷ್ಟೇ ಬರ್ತಾ ಇದೆ. ಸೊ ಯೂಸ್ ಪ್ರೀವಿಯಸ್ ಇಯರ್ ಡೇಟಾ ಸಕ್ಸಸ್ಫುಲಿ ಆಯಿತು. ಸೊ ಅದಾದ್ಮೇಲೆ ಮಕ್ಕಳ ಜನರಲ್ ಡೀಟೇಲ್ಸ್ಗೆ ಹೋಗ್ತಾ ಇದೀವಿ. ಸೇವ್ ಜನರಲ್ ಡೀಟೇಲ್ಸ್ ಅಂತ ಕೊಡ್ತಾ ಇದ್ದೀನಿ. ಸೊ ಡೀಟೇಲ್ಸ್ ಸೇವ್ಡ್, ನೀವೆಲ್ಲ ಎಂಟರ್ ಮಾಡ್ಬೇಕು ಮಕ್ಕಳ, ನೀವೆಲ್ಲ ಎಂಟರ್ ಮಾಡಬೇಕು. ಇವ್ರ ಕೈಲಿ ಎಂಟರ್ ಮಾಡಿಸ್ತಾ ಇಲ್ಲ. ಸೊ ಏನೆಲ್ಲ ಡೀಟೇಲ್ಸ್ ಇದೆ ಅಂತ ನೋಡಿದ್ರಿ ಅಲ್ಲ, ರೈಟ್? ಓಕೆ, ಸೊ ಮತ್ತೆ ನೀವೆಲ್ಲ ನೋಡಿರ್ತೀರಿ ಮಕ್ಕಳ, ಗೊತ್ತಾಗುತ್ತೆ ನಿಮ್ಗೇನೆ ಅದು. ಸೊ ಅದಾದ್ಮೇಲೆ ಸ್ಟಡಿ ಡೀಟೇಲ್ಸ್ ಕೂಡ ಕೊಡ್ತಾ ಹೋಗ್ಬೇಕು. ಸೊ ಸ್ಟಡಿ ಡೀಟೇಲ್ಸ್ ಎಲ್ಲ ಕೊಡ್ಕೊಳ್ತಾ ಬನ್ನಿ ಮಕ್ಕಳ ಇದರಲ್ಲಿ. ಓಕೆ, ಸೊ ಯಾವ ವರ್ಷದಲ್ಲಿ ಪಾಸ್ ಆದ್ರಿ, ಯಾವ ಬೋರ್ಡ್, ಇದೆಲ್ಲ ಇನ್ಫಾರ್ಮೇಶನ್ಸ್ ಅದಕ್ಕೆ ಹೇಳಿದ್ದು. ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ಜೊತೆಗೆ ಇಟ್ಕೊಂಡಿದ್ರೆ ಆರಾಮ್ಸೆ ಇದೆಲ್ಲ ಕೆಲಸ ಮಾಡ್ತಾ ಬರ್ಬೋದು. ಓಕೆನಾ? ಸೊ ಇದೆಲ್ಲ ಮಾಡಿ ಯಾವ ಡಿಸ್ಟಿಕ್ ಓದಿದ್ದು, ಯಾವ ಸ್ಕೂಲ್. ಸೊ ನಿಮ್ಮ 10th ಮಾರ್ಕ್ಸ್ ಕಾರ್ಡಲ್ಲಿ ಏನಿದೆ ಅದೇ ರೀತಿ ಕೊಡಬೇಕು, ಯಾವುದೇ ಕಾರಣಕ್ಕೂ ಚೇಂಜಸ್ ಮಾಡಕ್ಕೆ ಹೋಗ್ಬೇಡಿ. ಓಕೆ, ಸೊ ಇದಾದ್ಮೇಲೆ ಆ್ಯಡ್ ಸ್ಟಡಿ ಡೀಟೇಲ್ಸ್ ಅಂತ ಕೊಟ್ಟೆ. ಓಕೆ, ಸೊ ಇಲ್ಲೆಲ್ಲ ಬಂದಿದೆ ಮಕ್ಕಳ, ಅವ್ರದ್ದು ಆಲ್ರೆಡಿ ಬಂದ್ಬಿಟ್ಟಿದೆ, ಯಾವ ಕಾಲೇಜಲ್ಲಿ ಓದಿದ್ದು ಸೊ ಅಂತ ಎಲ್ಲ ಬಂದಿದೆ. ಫೈನ್. ಸೊ ಇದೆಲ್ಲ ಮುಗಿದ್ಮೇಲೆ ಓಕೆ, ಆ್ಯಡ್ ಸ್ಟಡಿ ಡೀಟೇಲ್ಸ್ ಅಂತ ಬಂತು. ಓಕೆ, ಎರರ್ ಅಂತ ತೋರಿಸಿದೆ ಬಿಕಾಸ್ ವಿ ಡಿಂಟ್ ಎಂಟರ್ ಎನಿಥಿಂಗ್ ಇಯರ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಯಾವುದು? ಎಲಿಜಿಬಿಲಿಟಿ ಕ್ಲಾಸ್, ಹೌದಲ್ಲಪ್ಪ? ಓಕೆ, ಹಾಂ, ಇಲ್ಲಿಗೆ ಹೋಗೋಣ. ಎಲಿಜಿಬಿಲಿಟಿ ಕ್ಲಾಸ್ ಬರುತ್ತೆ ಮಕ್ಕಳ ಇಲ್ಲಿ. ಸೊ ರಿಸರ್ವೇಷನ್ ಎಲಿಜಿಬಿಲಿಟಿ ಕ್ಲಾಸ್ ಅಂದರೆ ನಿಮ್ಮ ಯಾವ ರಿಸರ್ವೇಷನ್ಸ್ ಬರುತ್ತೆ ಅಂತ ಅಲ್ಲಪ್ಪ? ಎಸ್ ರೈಟ್. ಸೊ ಇದರಲ್ಲಿ ಅವ್ರದ್ದು ಮದರ್ ಟಂಗ್ ಕೊಟ್ಟಿದ್ದಾರೆ, ನ್ಯಾಷನಾಲಿಟಿ ಕೊಟ್ಟಿದ್ದಾರೆ, ಆಲ್ರೆಡಿ ಎಲ್ಲ ಎಂಟರ್ ಆಗಿದೆ ಇದು. ಸೊ ಇದರಲ್ಲಿ ಎಲ್ಲವೂ ಕೂಡ ಯಾವ್ಯಾವ ಎಲಿಜಿಬಿಲಿಟಿ ಕ್ಲಾಸ್ ಬರುತ್ತೆ, ಸೊ ಅದೆಲ್ಲನೂ ಕೂಡ ಎಂಟರ್ ಮಾಡಬೇಕಾಗತ್ತೆ ನೀವು. ಓಕೆ, ಸೊ ಅದೆಲ್ಲ ಎಂಟರ್ ಮಾಡಿದ್ಮೇಲೆ ಮಕ್ಕಳ ಇನ್ಫಾರ್ಮೇಷನ್ನ ಸೇವ್ ಮಾಡ್ಕೊಳ್ಳಿ ಒನ್ಸ್ ಅಗೇನ್. ಸೊ ನೆಕ್ಸ್ಟ್ ಅದಾದ್ಮೇಲೆ ರಿಸರ್ವೇಷನ್ಸ್, ಯಾವ್ಯಾವ ರಿಸರ್ವೇಷನ್ಸ್ ಬರುತ್ತೆ ಅಂತ ಬರುತ್ತೆ. ಸೊ ಇದೆಲ್ಲಾನು ಕೂಡ ಮಕ್ಕಳ ನೀವು ಮಾಡ್ಬೋದು ಕೊಂಡ್ರು. ಸೊ ತೀರಾ ಇದ್ರ ಬಗ್ಗೆ ಏನು ತೀರಾ ನಾನು ಇದರಲ್ಲಿ ನೋಡಿ ಇಂಡಿವಿಜುವಲ್ ಆಗಿ ಕೂಡ ಓಪನ್ ಮಾಡ್ಬೋದು. ಓಕೆ, ಇಂಡಿವಿಜುವಲ್ ಆಗಿ ಕೂಡ ಓಪನ್ ಮಾಡ್ಬೋದು ನೀವು ಇದರಲ್ಲಿ ನಿಮಗೆ ಎಷ್ಟು ಏನು ಸ್ಟೆಪ್ಸ್ಗಳಿದೆ ಅಂತ ಕೊಟ್ಕೊಂಡು ಬಂದಿದ್ದಾರೆ ಇದರಲ್ಲಿ. ಸೊ ಈ ಸ್ಟೆಪ್ಸ್ಗಳಲ್ಲಿ ಮಕ್ಕಳ ಯಾವುದೋ ಪರ್ಟಿಕ್ಯುಲರ್ ಸ್ಟೆಪ್ ಹೋಗ್ಬೇಕು. ಸ್ಪೆಷಲ್ ಕ್ಯಾಟಗರಿ ಕ್ಲೇಮ್ಸ್ಗೆ ಮತ್ತೆ ಎಡಿಟ್ ಮಾಡ್ಬೇಕು. ಯಾಕಂದ್ರೆ ನಂಬರ್ ಆಫ್ ಟೈಮ್ಸ್ ಯು ಕ್ಯಾನ್ ಎಡಿಟ್ ಇಟ್. ಇದನ್ನ ಒಂದೇ ಸಾರಿ ಎಡಿಟ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿಬಿಟ್ರೆ ಮತ್ತೆ ಎಡಿಟ್ ಮಾಡೋಕ್ಕಾಗಲ್ವಾ? ಆ ರೀತಿ ಎಲ್ಲ ಇಲ್ಲ ಮಕ್ಕಳ, ಹೌದಲ್ವಾ? ರೈಟ್. ಸೊ ಅಪ್ ಟು ನೆಕ್ಸ್ಟ್ February 18th ತನಕ ಮಕ್ಕಳ ಯು ಹ್ಯಾವ್ ಗಾಟ್ ಟೈಮ್ ಟು ಎಡಿಟ್ ದಿಸ್. ಅರ್ಥ ಆಯ್ತಲ್ಲ? ಸೊ ನೀವೇನ್ ಮಾಡ್ಬೋದು, ಪರ್ಟಿಕ್ಯುಲರ್ ಏನೇನಿದೆ ಮಕ್ಕಳ ಇಲ್ಲಿ ಹೋಗಿ ಸೊ ಎಡಿಟ್ ಮಾಡ್ಕೊಳ್ತಾ ಬರ್ಬೋದು. ಸೊ ಪ್ರತಿಯೊಂದು ಇಲ್ಲೇ ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಮತ್ತೆ ಓಪನ್ ಮಾಡಕ್ ಹೋಗಲ್ಲ. ವೇರ್ ಐ ಡೋಂಟ್ ವಾಂಟ್ ಟು ಕಿಲ್ ದ ಟೈಮ್ ಬಿಕಾಸ್ ಈಚ್ ಅಂಡ್ ಎವ್ರಿ ಸ್ಟೂಡೆಂಟ್ ಕ್ಯಾನ್ ಡೂ ದಿಸ್. ಇದರಲ್ಲಿ ಏನು ಕಷ್ಟ ಇಲ್ಲ ಮಕ್ಕಳ. ಅಂಡ್ ಏನಾದರೂ ಕಷ್ಟ ಬಂತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಡ್ರಾಪ್ ಮಾಡಿ ಅಂಡ್ ವಿ ಆರ್ ದೇರ್. ಓಕೆ, ಸೊ ನಾವು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ ಮಕ್ಕಳ. ನಿಮಗೆ ಏನೇನು ಪ್ರಾಬ್ಲಮ್ ಬಂದರೂ ಕೂಡ ಅದನ್ನ ಯಾವ ರೀತಿಯ ಪ್ರಾಬ್ಲಮ್ನ ಫೇಸ್ ಮಾಡೋದಂತ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀವಿ. ಓಕೆನಾ? ಸೊ ಇಲ್ಲಿ ನೋಡಿ ಮಕ್ಕಳ, ರಿಸರ್ವೇಷನ್ಸ್ ಇದೆ, ಸ್ಪೆಷಲ್ ಕ್ಯಾಟಗರಿ ಕ್ಲೇಮ್ಸ್ ಇದೆ. ಸೊ ನೀವೇನಾದ್ರೂ PWD ಅಂಡರ್ ಬಂತು, ಫಿಸಿಕಲಿ NCC ಡಿಫೆನ್ಸ್ ಸ್ಪೋರ್ಟ್ಸ್ ಸೊ ಇಲ್ಲಿ ನೋಡಿ ಇದೆ ಮಕ್ಕಳ, ಇದೆಲ್ಲ ಮೆನ್ಷನ್ ಮಾಡಿದ್ರೆ ಹೇಳ್ಬಿಡಿ ಯಾವ್ದು ಅಂತ. ಸೊ NCC ಸ್ಪೋರ್ಟ್ಸ್ ಅಂಡ್ ಗೈಡ್ಸ್ ಡಿಫೆನ್ಸ್, ಎಕ್ಸ್ ಡಿಫೆನ್ಸ್, ಸೊ ಇಲ್ಲೆಲ್ಲ ಮೆನ್ಷನ್ ಆಗಿರುತ್ತೆ. ಸೊ ಫಿಸಿಕಲಿ ಕ್ಲೈಮ್ ಮಾಡಿದ್ರೆ ಯು ಕ್ಯಾನ್ ಕ್ಲೈಮ್ ದಿಸ್. ಇವೆಲ್ಲ ನೀವು ವೆರಿಫಿಕೇಶನ್ಗೆ ಕೆ ಆಫೀಸ್ಗೆ ಹೋಗ್ಬೇಕಾಗುತ್ತೆ. ಎಸ್. ಸೊ ಇವ್ರದ್ದು ಇರಲಿಲ್ಲ, ಯಾವ್ದು ಇರಲಿಲ್ಲಲ್ಲಮ್ಮ ನಿಮ್ದು. ಸೊ ಇರಲಿಲ್ಲ, ಅದಕ್ಕೆ ಇವ್ರೇನು ಕ್ಲೇಮ್ ಕೊಟ್ಟಿಲ್ಲ. ಇರೋರು ಮಕ್ಕಳ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ, ಡೆಫಿನೆಟ್ಲಿ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಎಸ್. ಮತ್ತೆ ಅಲ್ಲಿ ಒಂದು ನಿಮಿಷ ಕ್ಲೋಸ್ ಮಾಡಿದ್ದು ಇಲ್ಲಿ ಇಲ್ಲ, ಎಷ್ಟು ಓಪನ್ ಆಗಿದೆ. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇಷನ್ಸ್ ಕೂಡ ಕೊಟ್ಟಿದ್ದಾರೆ ಕೊಂಡ್ರು.
ಇಲ್ಲಿ ನೋಡಿ ಮಕ್ಕಳ, ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲನೇಷನ್ಸ್ ಕೂಡ ಕೊಟ್ಟಿದ್ದಾರೆ. ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಂದ್ರೆ ಏನು, ಮತ್ತೆ ಇದರಲ್ಲಿ Rural certificate. ಪ್ರತಿಯೊಂದ್ರ ಬಗ್ಗೆನೂ ಕೂಡ ಮಕ್ಕಳ ಡೀಟೇಲ್ಸ್ ಕೊಟ್ಟಿದ್ದಾರೆ ಇದ್ರ ಸೈಡಲ್ಲಿ, ನೀವು ಓದ್ಬೋದು. ಓಕೆ, ಸೊ ರಿಲಿಜಿಯಸ್ ಮೈನಾರಿಟಿ ಅಂದ್ರೆ ಏನು, ಅದರಲ್ಲಿ ಯಾವ ಅನೆಕ್ಸ್ಚರ್ ಬರುತ್ತೆ, ಇದರ ಪ್ರತಿಯೊಂದು ಡೀಟೇಲ್ಸ್ ಕೊಟ್ಟಿದ್ದಾರೆ. ನೀವೇನಾದ್ರೂ ಮಕ್ಕಳ ಆ ಪರ್ಟಿಕ್ಯುಲರ್ ಕ್ಯಾಟಗರಿಗೆ ಬರ್ತೀರಿ ಅಥವಾ ಅದನ್ನ ಕ್ಲೇಮ್ ಮಾಡ್ಬೇಕಂದ್ರೆ ದಯವಿಟ್ಟು ಇದನ್ನ ಒಂದ್ಸಲ ಓದಿ ಮಕ್ಕಳ. ಯಾರೇ ಎಷ್ಟೇ ಆನ್ಲೈನಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ರು ಕೂಡ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಅಂದ್ರೆ ಅದು ನೀವು ನೋಡಿ ನೀವು ಕಲ್ತ್ರೇನೆ. ಓಕೆ, ನೀವು ತಿಳ್ಕೊಳಕ್ ಟ್ರೈ ಮಾಡಿ. ಸೊ ಅದರೆಲ್ಲ ಮಕ್ಕಳ ಡೀಟೇಲ್ಸ್ ಇದೆ ಇದರಲ್ಲಿ. ಸೊ RD ಡಾಕ್ಯುಮೆಂಟ್ ಅಂದ್ರೇನು, ಎಲಿಜಿಬಿಲಿಟಿ ಡಾಕ್ಯುಮೆಂಟ್ ಅಂದ್ರೇನು, ಇನ್ಸ್ಟ್ರಕ್ಷನ್ಸ್ ಪ್ರತಿಯೊಂದು ಕೂಡ ಕೊಟ್ಟಿದ್ದಾರೆ. ಪ್ಲೀಸ್ ಗೋ ಥ್ರೂ ದಿಸ್. ಓಕೆನಾ, ಫೈನ್. ಸೊ ಇಲ್ಲಿ ಮಕ್ಕಳ ಇದೆಲ್ಲ ಆದ್ಮೇಲೆ ನಿಮಗೆ ಲಾಸ್ಟ್ ಅಲ್ಲಿ ಓಕೆ, ಸೊ ಇದೆಲ್ಲ ಬಂದ್ಮೇಲೆ ಇದರಲ್ಲಿ ಸೊ ಇದರಲ್ಲಿ ಮಕ್ಕಳ ಅಗ್ರಿಕಲ್ಚರ್ ಕೋಟಾ, ಹೌದಲ್ಲ? ಎಸ್, ನಿಮ್ಮ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ ಮಾತ್ರ. ಓಕೆ, ಅಪ್ಲೈಡ್ ಫಾರ್ BSc AG BSc AG ಮತ್ತೆ ಇನ್ಯಾವುದು BVSc ಕೋರ್ಸಸ್ಗಳು ಅಪ್ಲೈ ಮಾಡಿದ್ರೆ. ಓಕೆ, ಸೊ ಸೇವ್. ಸೊ ಇದೆಲ್ಲ ಆದ್ಮೇಲೆ ಏನ್ ಬರುತ್ತೆ ಲಾಸ್ಟ್ ಅಲ್ಲಿ, ನೆಕ್ಸ್ಟ್ ಬರುತ್ತೆ ಇಲ್ಲಿ ಮಕ್ಕಳ ನಿಮಗೆ ಪೇಮೆಂಟ್ ಆಪ್ಷನ್ ಏನೋ ಬರುತ್ತೆ. ಓಕೆ, ಪೇಮೆಂಟ್ ಆಪ್ಷನ್ ಬರುತ್ತೆ ಮಕ್ಕಳ. ಸೊ ಅಮೌಂಟ್ ಬಂದು 2500 rupees ಇವ್ರಿಗಾಗಿದೆ. ಸೊ ಯೂಶ್ವಲಿ ಡಿಪೆಂಡ್ಸ್ ಆನ್ ಕ್ಯಾಟಗರಿ ಐತಿ, ಐ ಬಿಲೀವ್. ಸೊ ನಿಮ್ಮ ಕ್ಯಾಟಗರಿ ಮೇಲೆ ಮಕ್ಕಳ ನಿಮಗೆ ಫೀಸ್ ಡಿಸೈಡ್ ಆಗಿರುತ್ತೆ. ಸೊ ಅದ್ರ ಮೇಲೆ ಮಕ್ಕಳ ಫೀಸ್ ಕಟ್ಕೊಳ್ಳಿ. ಸೊ ದೇರ್ ಆರ್ ಡಿಫ್ರೆಂಟ್ ಪೇಮೆಂಟ್ ಆಪ್ಷನ್ಸ್. ಓಕೆ, ಸೊ ಮಕ್ಕಳ ನೀವೇನಾದ್ರೂ ಡೆಬಿಟ್ ಕಾರ್ಡ್ ಇಂದ ಮಾಡ್ತಂತಂದ್ರೆ ನಿಮಗೆ ಎಕ್ಸ್ಟ್ರಾ ಏನು ಬಿಡಲ್ಲ, ಎಕ್ಸ್ಟ್ರಾ ಚಾರ್ಜಸ್ ಏನು ಬೀಳೋದಿಲ್ಲ. ಅದೇ ಕ್ರೆಡಿಟ್ ಕಾರ್ಡ್ ಇಂದ ಮತ್ತೆ ಇಂಟರ್ನ್ಯಾಷನಲ್ ಇಂದ ಏನಾದ್ರು ಪೇ ಮಾಡ್ತಿದ್ರೆ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜಸ್ ಬೀಳುತ್ತೆ ಅಷ್ಟೇನೆ. ಸೊ ಅದು ನಿಮಗೆ ಅಲ್ಲೇ ಗೊತ್ತಾಗತ್ತೆ ಮಕ್ಕಳ. ಸೊ ಇಷ್ಟು ಮಾಡಿದ್ರೆ ಮುಗಿದ್ಕೊಂಡ್ರು. ಸೊ ಇದಾದ್ಮೇಲೆ ಅಟೆನ್ಷನ್ ಫಾರ್ ಕ್ಯಾಂಡಿಡೇಟ್ಸ್ ಹೂ ಡಸ್ ಆನ್ಲೈನ್ ಪೇಮೆಂಟ್. ಯಾರು ಆನ್ಲೈನ್ ಪೇಮೆಂಟ್ ಮಾಡ್ತೀರಿ ಅದನ್ನು ನೆನ್ಪಿಟ್ಕೊಳ್ಳಿ. KA is not responsible for any double excess payment. ಸೊ ಪೇಮೆಂಟ್ ಫೇಲ್ ಆಯ್ತು ಅಂತ ಅನ್ಕೊಂಡಿರ್ತೀರಿ, ಬಟ್ ಪೇಮೆಂಟ್ ಸಕ್ಸಸ್ಫುಲ್ ಆಗಿರುತ್ತೆ, ಮತ್ತೆ ಇನ್ನೊಂದ್ಸಲ ಪೇಮೆಂಟ್ ಮಾಡ್ಬಿಟ್ಟಿರ್ತೀರಿ ಗೊತ್ತಿಲ್ದೇನೆ. ಸೊ ಆ ರೀತಿ ಎಕ್ಸೆನ್ಸ್ ಪೇಮೆಂಟ್ ಮಾಡಿದ್ರೆ ನಿಮಗೆ ಮತ್ತೆ ರಿಫಂಡ್ ಆಗೋದಿಲ್ಲ. ಸೊ ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ. ಓಕೆ, ಸೊ ಅದೇನಾದ್ರು ಕೆಲವು ಟೈಮಲ್ಲಿ ಏನಾದ್ರು ಸರ್ವರ್ ಬಿಸಿಯಿಂದ ಮಕ್ಕಳ ನಿಮ್ಗೆ ಗೊತ್ತಿರೋದಿಲ್ಲ, ಪೇಮೆಂಟ್ ಆಗೋಗಿರುತ್ತೆ, ಪ್ರೆಸ್ ಮಾಡಿರ್ತೀರಿ, ಪೇಮೆಂಟ್ ಆಗೋಗಿರುತ್ತೆ, ಬಟ್ ಅದು ಕನ್ಫರ್ಮೇಷನ್ ತೋರಿಸಿರೋದಿಲ್ಲ, ಮತ್ತೆ ಮೆಸೇಜ್ ಬರುತ್ತೆ. ಸೊ ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ, ಯಾಕಂದ್ರೆ ಇನ್ನೊಂದ್ಸಲ ಪೇಮೆಂಟ್ ಮಾಡಿ ಎಕ್ಸೆಸ್ ಪೇಮೆಂಟ್ ಆದರೆ ರಿಫಂಡ್ ಆಗೋದಿಲ್ಲ. ಓಕೆನಾ, ನೆಕ್ಸ್ಟ್. ಸೊ ಇದರಲ್ಲಿ ಮಕ್ಕಳ ಆಟೋ ರಿಫಂಡ್ಸ್ ಇರೋದಿಲ್ಲ. ಓಕೆ, ಕಾಂಟ್ಯಾಕ್ಟ್ ಯುವರ್ ರೆಸ್ಪೆಕ್ಟಿವ್ ಬ್ಯಾಂಕ್ ಕಾಂಟ್ಯಾಕ್ಟ್ ಮಾಡಿ ಅದು ಡೆಬಿಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ರೀಫಂಡ್ ಆರ್ ಚಾರ್ಜ್ ಬ್ಯಾಕ್ ರಿಕ್ವೆಸ್ಟ್ ಫಾರ್ ಪೇಮೆಂಟ್ಸ್ ಮೇಡ್ ಥ್ರೂ ಆನ್ಲೈನ್ ಪೇಮೆಂಟ್ ವಿಲ್ ಓನ್ಲಿ ಬಿ ಪ್ರೊಸೆಸ್ಡ್ ಬೈ KA. ಓಕೆ, ಸೊ ರೀಫಂಡ್ಸ್ ಅದೆಲ್ಲ ಮಕ್ಕಳ ಬರೀ KA ಮಾತ್ರ ಪ್ರೊಸೆಸ್ ಮಾಡೋಕ್ಕೆ ಸಾಧ್ಯ, ಬೇರೆ ಯಾರು ಮಾಡಲ್ಲ. ಪ್ಲೀಸ್ ಡು ನಾಟ್ ಗೆಟ್ ಇನ್ ಟಚ್ ವಿತ್ ರೇಸರ್ ಪೇ ಆರ್ ಅಸೋಸಿಯೇಟೆಡ್ ಬ್ಯಾಂಕ್. ಸೊ ರೇಸರ್ ಪೇ ಅಥವಾ ಅಸೋಸಿಯೇಟೆಡ್ ಬ್ಯಾಂಕ್ಗೆ ಡು ನಾಟ್ ಗೆಟ್ ಇನ್ ಟಚ್ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ ಮಕ್ಕಳ. So please submit a ticket in the candidate portal if you have any questions about charges back. ಅರ್ಥ ಆಗ್ತಿದ್ಯಾ? ಅಂದ್ರೆ ನಿಮ್ದು ಆಲ್ರೆಡಿ ಪೋರ್ಟಲ್ ಇರುತ್ತಲ್ಲ ಮಕ್ಕಳ, ಅಲ್ಲಿ ರಿಕ್ವೆಸ್ಟ್ ಹಾಕಿ ಅಥವಾ KA ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾರೆ. ರೈಟ್? ಸೊ ಇಷ್ಟನ್ನು ಬಿಟ್ಟರೆ ಏನಾದ್ರು ಇನ್ನೇನೋ ಇನ್ಫಾರ್ಮೇಶನ್ಸ್ ಕೊಡೋದಿದೆಯಾ ವೆಂಕಟ್? ಸೊ ರಿಸರ್ವೇಷನ್ಸ್ ಬರೋಗಾದ್ರೆ ಲೈಕ್ ಎಲ್ಲಿಗೆ ಹೋಗ್ಬೇಕು? ನ್ಯೂ ಫುಡ್ ನ್ಯೂ ಪೇಜಾ? ಸೊ ನಾನು ಬೇಸಿಕಲಿ SNQ ಗೋಟಾ ಬಗ್ಗೆ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಾದ್ರೆ ಲೈಕ್ ಆರ್ಯವೈಶ್ಯ ಆ್ಯಂಡ್ ಸೊ ಆರ್ಯವೈಶ್ಯ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಸ್ ಎಕ್ಸೆಪ್ಟ್ ಆಗಲ್ಲ. ಸೊ ಅವ್ರೇನು ಮಾಡ್ತಾರೆ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಅವ್ರು ಸಪ್ರೇಟಾಗಿ ಮಾಡಿಸ್ಬೇಕಾಗುತ್ತೆ. ಅಂದ್ರೆ ಈ ಬಿಲಾಂಗ್ಸ್ ಟು ದ್ಯಾಟ್ ಪರ್ಟಿಕ್ಯುಲರ್ ಕ್ಯಾಟಗರಿ, ಅದಕ್ಕೋಸ್ಕರ ಅವ್ರು ಅದನ್ನು ಮೆನ್ಷನ್ ಮಾಡ್ತಿದ್ದಾರೆ. ದೇರ್ ಮೈಟ್ ಬಿ ಸಿಮಿಲರ್ ಕ್ಯಾಟಗರೀಸ್, ಅಂದ್ರೆ ಆ ಕ್ಯಾಟಗರಿನ 2A 2B 3A 3B ಯಾವುದು ಅಂಡರ್ ಕೂಡ ಸೇರಿಸಿಲ್ಲ. ಓಕೆ, ಸೊ ಅದು ಜನರಲ್ ಮೆರಿಟ್ ಕ್ಯಾಟಗರಿ ಬಂದ್ಬಿಡುತ್ತೆ. ಸೊ ಅಂತವ್ರಿಗೆ ಜನರಲ್ ಮೆರಿಟ್ ಯಾರು ಬರ್ತಾರೆ ಮಕ್ಕಳು, ಅವ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ಅವಶ್ಯಕತೆ ಇರೋದಿಲ್ಲ, ಬಟ್ ಇನ್ಕಮ್ ಸರ್ಟಿಫಿಕೇಟ್ ಅವಶ್ಯಕತೆ ಇರುತ್ತೆ. ನಾನು ಆಲ್ರೆಡಿ ಹೇಳಿದೆ ಮಕ್ಕಳ. ಸೊ ಇನ್ಕಮ್ ಸರ್ಟಿಫಿಕೇಟ್ ಯಾಕೆ ಅವಶ್ಯಕತೆ ಇರೋದ್ರೆ SNQ ಕೋಟಾನ ಕ್ಲೇಮ್ ಮಾಡೋದಕ್ಕೋಸ್ಕರ. ಸೊ ಡೋಂಟ್ ಲೂಸ್ ಯುವರ್ ಹಾರ್ಟ್. ನಿಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಬಂದಿಲ್ಲ ಅಂತ ಹೇಳಿ ಸುಮ್ಮನೆ ಮಕ್ಕಳ ಇನ್ಕಮ್ ಸರ್ಟಿಫಿಕೇಟ್ ಆಗದೆ ಇರಬೇಡಿ ಅಂತ ಹೇಳ್ತಿದ್ದಾರೆ ಅವರು, ಹೌದಲ್ಲ? ರೈಟ್, ಹೇಳಪ್ಪ. ಸೊ ಆ್ಯಂಡ್ ರೂರಲ್ ಕೋಟಾ ಬರೋದಾದ್ರೆ ನಾನು ಹೇಳೋ ಹಾಗೆ ಇದು ನಾನು ಒಂದು ಮೊದಲೇ ಹೇಳಿದಾರೆ ಸರ್, ಬಟ್ ಐ ವಾಂಟ್ ಟು ಜಸ್ಟ್ ರೀಕ್ಯಾಪ್ಸುಲೇಟ್ ಎವ್ರಿಥಿಂಗ್. ರೂರಲ್ ಕೋಟಾ ಬರಬೇಕಾದ್ರೆ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ಸ್ ಫ್ರಮ್ 1 to 10 ಆ್ಯಂಡ್ ಆಲ್ಸೋ NCIC, ಸಾರಿ NCLC, ನಾನ್ ಕ್ರಿಮಿ ಲೇಯರ್, ಹೌದಲ್ಲಮ್ಮ? NCLC certificate is only for general category students. Okay. ಸೊ ನಾನ್ ಕ್ರಿಮಿ ಲೇಯರ್ ಸರ್ಟಿಫಿಕೇಟ್ ಎಲ್ಲರಿಗೂ ಅವಶ್ಯಕತೆ ಇಲ್ವಂತೆ. ಸೊ ರೂರಲ್ ಸರ್ಟಿಫಿಕೇಟ್ ಅಂದ್ರೆ ರೂರಲ್ ಓದಿರೋರು ಸೊ NCLC ಮಾಡಬೇಕು ಇಫ್ ಯು ಕಮ್ ಅಂಡರ್ ಜನರಲ್ ಮೆರಿಟ್ ಕ್ಯಾಟಗರಿ. ಓಕೆ, ಸೊ ನೀವು ರೂರಲ್ ಓದಿದ್ರಾ? ಇಲ್ಲ ಓದಿಲ್ಲ. ಓಕೆ, ಫೈನ್ ಅಪ್ಪ. ಅದು ಬಿಟ್ಟರೆ ಬೇರೆ ಇನ್ಫಾರ್ಮೇಶನ್ಸ್ ಏನಾದ್ರು? ಅಂಡ್ ಕನ್ನಡ ಮೀಡಿಯಂ ಹೇಳ್ದಂಗೆ ಯು ಹ್ಯಾವ್ ಟು ಹ್ಯಾವ್ ಆಲ್ ದ ಸ್ಟಡಿ ಸರ್ಟಿಫಿಕೇಟ್ಸ್ ವಿತ್ ಯು. ಆ್ಯಂಡ್ ಹೇಳ್ದಂಗೆ ಯು ಹ್ಯಾವ್ ಟು ಗೋ ಟು ಯುವರ್ ರೆಸ್ಪೆಕ್ಟಿವ್ ಕಾಲೇಜಸ್.
ಸ್ಕೂಲ್ಸ್ ಸೊ ಅವ್ರ ಹತ್ರ ಸೊ ಈ ಪ್ರೊಸೀಜರ್ ಎಲ್ಲ ಆಫ್ಟರ್ ಎಕ್ಸಾಮ್. ಸೊ ನೀವೇನು ಟೆನ್ಷನ್ ಬೀಳೋ ಅವಶ್ಯಕತೆ ಇಲ್ಲ ಇವಾಗ ಇದ್ರ ಬಗ್ಗೆ ಎಲ್ಲ. ಎಕ್ಸಾಮ್ ಆದಮೇಲೆ KEO ನೋಟಿಫಿಕೇಶನ್ ಬಿಡ್ತಾರೆ, ಅದ್ರ ಪ್ರಕಾರ ನೀವು ಹೋಗಿ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡ್ಬೋದು ಟು ರೆಸ್ಪೆಕ್ಟಿವ್ ಟೀಚರ್ಸ್ ಅಥವಾ ನಿಮ್ಮ ಗೌರ್ಮೆಂಟ್ ನಿಮ್ಮೂರಿನ ಗೌರ್ಮೆಂಟ್ ಕಾಲೇಜಸ್. ಆ್ಯಂಡ್ ಇನ್ನೊಂದು ಹೇಳಿದ್ರಿ ವೆಂಕಟ್, ನೀವು ಆ್ಯಕ್ಚುಲಿ ಇದಕ್ಕೆ ಮತ್ತೆ ಎಲ್ಲ ಫಿಲ್ ಮಾಡಿದ್ಮೇಲೆ ಕರೆಕ್ಷನ್ಸ್ ಅಂತೇಳಿ ಮತ್ತೆ ಬಿಡ್ತಾರಲ್ಲ, ಅದು ಯಾವಾಗ ಬಿಡ್ತಾರದು? ಅದು ಆಕ್ಚುಲಿ ಎಕ್ಸಾಮ್ ಆದ್ಮೇಲೆ Exam ಆದ್ಮೇಲೆ. ರೇಟಿಂಗ್ ಆಪ್ಷನ್ಸ್ ಕೊಡ್ತಾರೆ, ಹಾ. ಮತ್ತೆ ಇದಕ್ಕೂ ನೋಟಿಫಿಕೇಶನ್ ಬಿಡ್ತಾರೆ. ಸೊ ಎಕ್ಸಾಮ್ ಆದ್ಮೇಲೆ ಲೈಕ್ 20-30 ಡೇಸ್ ಇದ್ರ ಅಂಡರೇ ಇದ್ರ ಬಗ್ಗೆನೇ ಎಲ್ಲ ನಡೀತಿರುತ್ತೆ. ಸೊ ನಿಮಗೆ ಕೌನ್ಸಿಲಿಂಗ್ ಪ್ರೊಸೆಸ್ ಶುರು ಆಗೋಕ್ಕಿಂತ ಮುಂಚೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಸ್ವಲ್ಪ ದಿನಗಳು ಕೊಡ್ತಾರಪ್ಪ. ಸೊ ಅದ್ರ ಟೈಮಲ್ಲಿ ಮತ್ತೆ ಎಡಿಟಿಂಗ್ ಆಪ್ಷನ್ಸ್ ಮತ್ತೆ ಬಿಡೋ ಚಾನ್ಸಸ್ ಇದೆ. ಲಾಸ್ಟ್ ಇಯರ್ ಬಿಟ್ಟಿದ್ದಾರೆ, ಪ್ರತಿ ವರ್ಷ ಬಿಡ್ತಾರೆ. ಬಟ್ ಅಂದ್ಬಿಟ್ಟು ಈಗ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಿಟ್ಟು ಈಗಲೂ ಕೂಡ ಪರ್ಫೆಕ್ಟ್ ಆಗಿ ಫಿಲ್ ಮಾಡಿ. ಸೊ ಮತ್ತೆ ಇನ್ನೊಂದ್ಸಲ ಏನಾದ್ರು ಪ್ರಾಬ್ಲಮ್ ಮಾಡ್ಕೊಂಡಿದ್ರೆ ಮಕ್ಕಳಿಗೆ ಅಂತೇಳಿ ಎಡಿಟಿಂಗ್ ಆಪ್ಷನ್ ಬಿಡ್ತಾರೆ, ಎಡಿಟ್ ಮಾಡೋ ಚಾನ್ಸಸ್ ಇರುತ್ತೆ ಮಕ್ಕಳ. ಸೊ ಅದನ್ನ ಬಿಟ್ಟು ಕೂಡ ಬೇರೆ ಎಲ್ಲ ಸರ್ಟಿಫಿಕೇಟ್ಸ್ಗಳನ್ನ ರೆಡಿ ಮಾಡ್ಕೊಳ್ಳೋಕೆ ಕೂಡ ಟೈಮ್ ಸಿಗುತ್ತೆ, ರೈಟ್? Yes. ಓಕೆ. ಸೊ ಅದನ್ನ ಬಿಟ್ಟರೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ಸ್. ಓಕೆ ಮಕ್ಕಳ, ಇನ್ನೊಂದು ವಿಷಯ, ಕೌನ್ಸಿಲಿಂಗ್ ಟೈಮಲ್ಲಿ ಇಫ್ ಪಾಸಿಬಲ್ ಅವ್ರೇನಾದ್ರು ವೆಂಕಟ್ ಮತ್ತೆ ಆ ಟೈಮಲ್ಲಿ ಏನಾದ್ರು ಫ್ರೀ ಇದ್ರೆ ಖಂಡಿತ ಮಕ್ಕಳ ಕರೆಸ್ಕೊಳ್ತೀವಿ ಅವ್ರನ್ನ. ಸೊ ಮೇ ಬಿ ಇನ್ ದ ಮಂತ್ ಆಫ್ ಮೇ ಜೂನ್ ಟೈಮಲ್ಲಮ್ಮ. ಸೊ ನಿಮ್ಗಾಗ ಸೆಮ್ ಯಾವ ರೀತಿ ನಡೀತೆ, ಎಕ್ಸಾಮ್ಸ್ ಟೈಮ್ ಇರುತ್ತೆ ಅದು ಮತ್ತೆ ಆ ಟೈಮಲ್ಲಿ. ಸೊ ಮೇ ಬಿ ನೋಡೋಣ. ಸೊ ಆ ಟೈಮಲ್ಲಿ ಆ್ಯಂಡ್ ಸ್ಟೂಡೆಂಟ್ಸ್ ವಿ ನೀಡ್ ಟು ಅಪ್ರಿಷಿಯೇಟ್ ಹಿಮ್. ಸೊ ಅವರೇನೆ ಮಕ್ಕಳ ಏನು ಇಂಟ್ರೆಸ್ಟ್ ತಗೊಂಡು ಮಾಡ್ತಿರೋದು. ಯಾಕೆ ಅಂತಂದ್ರೆ ಲಾಸ್ಟ್ ಇಯರ್ ಈ ಫೇಸ್ಡ್ ಅ ಪ್ರಾಬ್ಲಮ್ ರಿಗಾರ್ಡಿಂಗ್ ದ ಸೇಮ್. ಸೊ ಅವ್ರಿಗೆ ಕರೆಕ್ಟಾಗಿ ಇನ್ಫಾರ್ಮೇಶನ್ ಸಿಕ್ಲಿಲ್ಲ ಮಕ್ಕಳ. ಸೊ ಅದರಿಂದ ಸ್ವಲ್ಪ ಅವರು ಪ್ಯಾನಿಕ್ ಆಗಿದ್ರು. ಸೊ ಎಸ್ಟರ್ಡೇ ನೈಟ್ ಆಕ್ಚುಲಿ ಹಿಮ್ಸೆಲ್ಫ್ ಈ ಟುಕ್ ದ ಇನಿಷಿಯೇಟಿವ್ ಆ್ಯಂಡ್ ಸೆಡ್, ಸರ್ ನಾನು ಹೆಲ್ಪ್ ಮಾಡ್ಬೋದಾ ಇದಕ್ಕೆ ಅಂತ ಹೇಳಿ. ಆ್ಯಂಡ್ ಐ ಸೆಡ್ ಡೆಫಿನೆಟ್ಲಿ ಬಾರಪ್ಪ, ಆ್ಯಕ್ಚುಲಿ ನಮಗಿಂತ ನೀವು ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತೀರಿ. ಬಿಕಾಸ್ ಆ್ಯಕ್ಚುಲಿ ಐ ಗಾಟ್ ಟು ನೋ ಲಾಟ್ ಆಫ್ ಇನ್ಫಾರ್ಮೇಷನ್ಸ್. ನನ್ಗೆ ಅವ್ರ ಇನ್ಫಾರ್ಮೇಷನ್ಸ್ ಏನು ಕೊಟ್ಟರು ಅದ್ರ ಮೇಲೆ ಮಕ್ಕಳ ನಾನು ಇದೆಲ್ಲ ಮಾತಾಡೋಕ್ಕೆ ಸಾಧ್ಯ ಆಗಿದ್ದು. ಲಾಟ್ ಆಫ್ ಇನ್ಫಾರ್ಮೇಷನ್ಸ್ ಐ ಗಾಟ್ ಫ್ರಮ್ ಹಿಮ್ ಆ್ಯಂಡ್ ಐ ರಿಯಲಿ ನೀಡ್ ಟು ಅಪ್ರಿಷಿಯೇಟ್ ಯು ಆ್ಯಂಡ್ ಥ್ಯಾಂಕ್ ಯು ವೆಂಕಟ್ ಫಾರ್ ಕಮಿಂಗ್ ಹಿಯರ್. ಓಕೆ. ಆ್ಯಂಡ್ ನೆಕ್ಸ್ಟ್ ಮಕ್ಕಳ, ಇಟ್ ಈಸ್ ಮೈ ಆನರ್. ಯಾ, ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟ್ ಮಕ್ಕಳ, ನಿಮಗೆ ಏನು ಕೌನ್ಸಿಲಿಂಗ್ ಪ್ರೊಸೆಸ್ಸಲ್ಲಿ ಆಪ್ಷನ್ ಎಂಟ್ರಿ ಅಂತ ಬರುತ್ತೆ ಮಕ್ಕಳ. ಓಕೆ. ಸೊ ಆಪ್ಷನ್ ಎಂಟ್ರಿ ಟೈಮ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅದು. ಸೊ ಆದರೆ ಮಕ್ಕಳ ಆ ಟೈಮಲ್ಲಿ ಏನಾದ್ರು ಫ್ರೀ ಇದ್ರೆ ಖಂಡಿತ ಅವ್ರನ್ನ ಕರ್ಕೊಂಡ್ಬರ್ತೀವಿ, ಮತ್ತೆ ಎಕ್ಸ್ಪ್ಲೇನ್ ಮಾಡಿಸ್ತೀನಿ ಮಕ್ಕಳ. ಆ್ಯಂಡ್ ಯು ಆಲ್ಸೋ ನೀಡ್ ಟು ಥ್ಯಾಂಕ್ ವೆಂಕಟ್ ಫಾರ್ ದಿಸ್. ಆ್ಯಂಡ್ ನೆಕ್ಸ್ಟ್ ಇನ್ನೇನೇ ಇದ್ರು ಮಕ್ಕಳ ಪ್ರೊಫೆಷನ್ ನಿಮ್ಗೆ ಯಾವ ರೀತಿ ಕೋರ್ಸ್ ತಗೋಬೇಕು ಅದೆಲ್ಲನೂ ಕೂಡ ಇದೇ ರೀತಿ ವೆಂಕಟ್ ಆಗ್ಬೋದು, ಬೇರೆ ನಮ್ಮ ಸೀನಿಯರ್ಸ್ಗಳಾಗ್ಬೋದು ಮಕ್ಕಳು, ಅವ್ರ ಕಡೆಯಿಂದೆಲ್ಲ ನಿಮಗೆ ಕೌನ್ಸಿಲಿಂಗ್ ಖಂಡಿತ ಕೊಡ್ಸೋಣ, ಖಂಡಿತ ಹೆಲ್ಪ್ ಆಗುತ್ತೆ. ಓಕೆನಾ? ಆ್ಯಂಡ್ ಇದ್ರ ರಿಗಾರ್ಡಿಂಗ್ ಮಕ್ಕಳ ಇನ್ನೇನಾದ್ರು ನಿಮ್ಗೆ ಡೌಟ್ಸ್ ಇದ್ರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಡ್ರಾಪ್ ಮಾಡಿ. ಆ್ಯಂಡ್ ವಿ ಆರ್ ದೇರ್ ಟು ಹೆಲ್ಪ್ ಯು. ಓಕೆನಾ? ಸೊ ಸಿ ಯು ಆಲ್ ಮಕ್ಕಳ. ಅಂಟಿಲ್ ದೆನ್ ಟೇಕ್ ಕೇರ್, ಸ್ಟಡಿ ವೆಲ್, ಆಲ್ ದ ಬೆಸ್ಟ್, ಕೀಪ್ ವರ್ಕಿಂಗ್ ಹಾರ್ಡ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮ್ಸ್. ನಿಮ್ಮ ಕಡೆ ಏನಾದ್ರು ಹೇಳೋದಿದ್ರೆ ಖಂಡಿತ ಹೇಳೋಣ. ಇನ್ನೊಂದು ಹೇಳೋದೇನಂದ್ರೆ, ಕಾಂಪಿಟೇಟಿವ್ ಎಲ್ಲ ಅಲ್ಲ, ಯು ಹ್ಯಾವ್ ಟು ಫೋಕಸ್ ಆನ್ ಬೋರ್ಡ್ ಎಕ್ಸಾಮ್ಸ್. ನಿಮ್ಗೆ ಗೊತ್ತಿರೋ ಹಾಗೆ 50% ಮಾರ್ಕ್ಸ್ ಆರ್ ಟೇಕನ್ ಫ್ರಮ್ ಬೋರ್ಡ್ ಎಕ್ಸಾಮ್ಸ್ ಆ್ಯಂಡ್ 50% ಆರ್ ಮಾರ್ಕ್ಸ್ ಆರ್ ಫ್ರಮ್ KCET. ಸೊ ನಾನು ಹೇಳೋದೇನಂದ್ರೆ, ಬೋರ್ಡ್ ಎಕ್ಸಾಮ್ಸ್ ಯಾವತ್ತೂ ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬೇಡ್ರಿ. ಫಸ್ಟ್ ಪ್ರಿಫರೆನ್ಸ್ ಗಿವ್ ಫಾರ್ ಬೋರ್ಡ್ ಎಕ್ಸಾಮ್ಸ್ ಆ್ಯಂಡ್ ದೆನ್ ಯು ಹ್ಯಾವ್ ಟು ಗಿವ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಆಫ್ಟರ್ ಬೋರ್ಡ್ ಎಕ್ಸಾಮ್ಸ್ ಯು ವಿಲ್ ಹ್ಯಾವ್ I guess 1 month of time and it's 37 days time ಇದೆ. ಯಾ. ಸೊ ಯಾ, ಆಸ್ ಅ ಸ್ಟೂಡೆಂಟ್ ಅವ್ರು ಹೇಳಿದ್ದು ಐ ಅಗ್ರಿ ವಿತ್ ಇಟ್. ಬಟ್ ನಾನು ಸ್ವಲ್ಪ ಕ್ವಶನ್ ಕೊಡೋಕೆ ಇಷ್ಟಪಡ್ತೀನಿ. ಸೊ ಯಾರ್ಯಾರು ಬೋರ್ಡ್ ಎಕ್ಸಾಮ್ಸ್ ಓದ್ಕೊಂಡಿದ್ದೀರಿ ಅವ್ರು ನೆಗ್ಲೆಕ್ಟ್ ಮಾಡಬೇಡಿ, ಹೌದಲ್ಲ? ಸೊ ಬೋರ್ಡ್ ಎಕ್ಸಾಮ್ಸ್ ಓದ್ಕೊಂಡಿದ್ರೆ ಮುಗಿಸಾಗಿದೆಯಲ್ಲಪ್ಪ ಅಂತ ಅನ್ಕೊಂಬೇಡಿ. KCETಗೆ ಉಳಿದಿರೋ ಟೈಮಲ್ಲಿ ಪ್ರಿಪರೇಷನ್ಸ್ ಮಾಡ್ಕೊಳ್ಳಿ. ದಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ಬಟ್ ಇವ್ರು ಹೇಳ್ತಿರೋದು ಯಾರು ಬೋರ್ಡ್ ಎಕ್ಸಾಮ್ಸ್ ಓದಿಲ್ಲ ಅವರಂತೂ ಸ್ಟ್ರಿಕ್ಟ್ ಆಗಿ ಬೋರ್ಡ್ ಎಕ್ಸಾಮ್ಸ್ ಕಡೆ ಗಮನ ಕೊಡಿ ಅಂತ ಹೇಳ್ತಿದ್ದಾರೆ, ಎಸ್ಪೆಷಲಿ ಯುವರ್ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥ್ಸ್. ಓಕೆನಾ? ಫೈನ್. ಇನ್ನೊಂದೇನಂದ್ರೆ, ದ ಸಿಲೆಬಸ್ ಈಸ್ ವಾಸ್ಟ್. ಸೊ ನೀವು ಮಲ್ಟಿಪಲ್ ಟೈಮ್ಸ್ ರಿವಿಷನ್ ಮಾಡಬೇಕು, ನೆನಪಿಟ್ಕೋಬೇಕಂದ್ರೆ. ದರ್ ಆರ್ ನೋ ಶಾರ್ಟ್ ಕಟ್ಸ್ ಇನ್ ದಟ್. ಆ್ಯಂಡ್ ಅದೊಂದು ಸ್ಟೂಡೆಂಟ್ಸ್ ಕೆಲವರು ಕೇಳ್ತಿರ್ತಾರೆ, ಸರ್ ಶಾರ್ಟ್ ಕಟ್ಸ್ ಕೊಡಿ, ಸರ್ ಶಾರ್ಟ್ ಕಟ್ಸ್ ಕೊಡಿ, ವರ್ಕೌಟ್ ಆಗುತ್ತಾ? ಇಲ್ಲ. ಸೊ ದೇರ್ ಆರ್ ನೋ, ಸ್ವಲ್ಪ ಜೋರಾಗಿ ಹೇಳಪ್ಪ. ದೇರ್ ಆರ್ ನೋ ಶಾರ್ಟ್ ಕಟ್ಸ್ ಇನ್ ದಿಸ್, ಓನ್ಲಿ ಪ್ಯೂರ್ ಹಾರ್ಡ್ ವರ್ಕ್. ದಟ್ಸ್ ಎಸ್. ಓಕೆನಪ್ಪ, ಅರ್ಥ ಆಯ್ತಾ ಎಲ್ಲರಿಗೂ? ಓಕೆ, ಫೈನ್. ಇನ್ನೇನಾದ್ರು ವೆಂಕಟ್ ಮುಗಿಸೋಣ? ಎಸ್. ಓಕೆ. Thank you Makla. Thank you for joining this session. So if there is anything, please comment in the drop section and definitely we will get back to you. Okay na? Bye bye Makla. Take care. Bye. Bye to everyone. Bye. All the best for your exams. So once again we will get back to you students during counseling. So until then, take care Makla. Bye bye.